ಸ್ನೇಹಿತರೆ ನಮಸ್ತೆ. ಇವತ್ತು ನೋಡಿ ನಮ್ಮ ಚಾನೆಲ್ಗೆ ಒಂದು ಅದೃಷ್ಟ. ಮೊನ್ನೆ ನನ್ನ ಬಾಲ್ಯ ಸ್ನೇಹಿತ ಶ್ರೀ ಅಮರ್ ಅವರು ನಮಗೆ ಒಂದು ಸಂದರ್ಶನ ಕೊಟ್ಟರು. ಅವತ್ತು ರಾತ್ರಿ ಒಂದು 11:30 12 ಗಂಟೆ ಆಗಿತ್ತಲ್ವಾ ಅಮರ್ ಅವರೇ? ಅವ್ರಿಗೆ ಅವತ್ತು ಕಂಟಿನ್ಯೂ ಮಾಡಬೇಕಾಯ್ತು. ಅವತ್ತು ಏರ್ಪೋರ್ಟ್ ಇಂದ ಒಂದು ಫೋನ್ ಬಂದಾಗ ರಾತ್ರಿ 11:30 ಪಾಪ ಹೊರಟರು. ಸೊ ಅದಾದ್ಮೇಲೆ ನಮಗೆ ಈಗ ಸೆಕ್ಷನ್ ಕಮಾಂಡರ್ ನಾಗೇಂದ್ರ ಅವರು ಇವತ್ತು ನಮಗೆ ಸಿಕ್ಕಿದ್ರು. ನೋಡಿ, ನಮ್ಮ ಚಾನಲ್ಗೆ ಇದೊಂದು ಒಳ್ಳೆ ದಿನಗಳು. ಒಳ್ಳೊಳ್ಳೆ ಅಧಿಕಾರಿಗಳು ದೇಶಕ್ಕೋಸ್ಕರ ಕೆಲಸ ಮಾಡಿರೋರು ಸಿಗ್ತಾರೆ. ನಾಗೇಂದ್ರ ಅವರೇ ನಮಸ್ತೆ. ತಾವು ಎಲ್ಲಿ ಅಸ್ಸಾಮಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ. ಹೌದು. ಈಗ ತಮ್ಮ ಒಂದು ನೇರವಾಗಿ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಹೇಳಿ. ಈಗ ಅಸ್ಸಾಂನಲ್ಲಿ ಪರಿಸ್ಥಿತಿ ಹೇಗಿದೆ? ಜಮ್ಮು ಕಾಶ್ಮೀರಕ್ಕೂ ಅಸ್ಸಾಂಗೂ ತಗೊಂಡ್ರೆ ನಿಮ್ಮ ಪ್ರಕಾರ? ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಯಾವ ರೀತಿ ಅಂತಂದ್ರೆ, ಆ ಒಂದು ನಕ್ಸಲೇಟು ಆ ರೀತಿ ಒಂದು ವಿಚಾರಗಳು ಬಂದಾಗ ಅದನ್ನ ನಾವು ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಹೇಳಬೇಕಾಗೋದಿಲ್ಲ. ಬಟ್ ಅಲ್ಲಿ ವಿಚಾರಗಳೇ ಬೇರೆ. ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ಗಳೇ ಬೇರೆ. ಬಟ್ ಅಸ್ಸಾಂ ಅಂತ ಬಂದಾಗ ಅಲ್ಲಿ ಒಂದು ಒಳ ವಿಚಾರದಲ್ಲಿ ಟೆರರಿಸ್ಟ್ಗಳು ಅದು ಬೇರೆ. ಅಲ್ಲಿ ಸಾಮಾಜಿಕ ಕಾರಣಗಳು, ಹೌದು, ರಾಜಕೀಯ ಸಾಮಾಜಿಕ ಎಲ್ಲ ಸೇರಿ. ಎಸ್. ಹಾಗಾಗಿ ನಾನು ನಿಮ್ಮ ಮುಂದೆ ಆ ಒಂದು ಪ್ರತಿಯೊಂದು ಒಳ ವಿಚಾರಗಳನ್ನ ನಿಮ್ಮ ಹತ್ರ ಮಾತನಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ. ಅಲ್ಲ ನಾನು ಆತರ ಒತ್ತಾಯ ಮಾಡೋದು ಸರಿಯಲ್ಲ. ಈಗ ತಾವು ಎಷ್ಟನೇ ವಯಸ್ಸಿಗೆ ಸೇರ್ಕೊಂಡ್ರಿ? ಸರ್ ನೋಡಿ, ನಾನು ಬಂದ್ಬಿಟ್ಟು ಇವಾಗ 33 ವರ್ಷ. ಹೌದು, ಕಂಪ್ಲೀಟು. 34 ನಿಂತು. ನಾನು 2009ನೇ ಇಸ್ವಿಯಲ್ಲಿ ನಾನು ಆರ್ಮಿಯಲ್ಲಿ ಸೆಲೆಕ್ಷನ್ ಆಗಿದ್ದೆ. ನಿಮ್ಗೆ ಎಷ್ಟಾಗಿತ್ತು ವಯಸ್ಸಾಗ? ಆವಾಗ ಸುಮಾರು 91 ಅಂತ ಅನ್ಕೊಂಡ್ರು ಕೂಡ 2009. ಅಲ್ಲಿಗೆ ನೀವು ಕೌಂಟ್ ಮಾಡಿ ಒಂದು 18 ವರ್ಷಕ್ಕೆ ತಾವು ಸೇರ್ಕೊಂಡು. ಹೌದು. ಅಂದ್ರೆ ನೀವು ಒಂದು ಗ್ರಾಮೀಣ ಹಿನ್ನೆಲೆಯಿಂದ ಬಂದು ಪಿರಿಯಾಪಟ್ಟಣ ಅಲ್ವಾ? ಅಲ್ಲೇ ಹುಟ್ಟಿ ಬೆಳೆದಿದ್ದು. ತಾವು ಹೇಳ್ತಾ ಇದ್ರಿ ಬಾಲ್ಯದಲ್ಲಿ ನಿಮ್ಮ ತಾತ ಓದಿ ಚೆನ್ನಾಗಿ ಏನೋ ಒಂದು ಮಾಡ್ಲಿ ಅಂತ ತಾವು ಹೊಲ ಉಳ್ಳಕ್ ಹೋದಾಗ ಈಗ ನೀನು ಓದ್ಬೇಕು ಅಂತ ಹೇಳಿ ನಿನ್ನ ಶಾಲೆಗೆ. ಹೌದು ಸರ್, ಹೌದು. ಈಗ ಇದು ಒಂದು ತುಂಬಾ ವಿಚಾರ ಏನಪ್ಪಾ ಅಂದ್ರೆ, ಈ ಸೈನ್ಯದಲ್ಲಿ ಸಾಮಾನ್ಯ ಎಲ್ಲ ನಮ್ಮಂತ ನಿಮ್ಮಂತ ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗದ ಮಕ್ಕಳೇ ಇರೋದು. ಶ್ರೀಮಂತರ ಮಕ್ಕಳು ಯಾರು ಬರಲ್ಲ. ಇಲ್ಲ, ಏನು ಭಾಷಣಗಳು ಮಾಡ್ತಾ ಇದಾರೆ. ಹೌದು ಸರ್. ಚಾನಲ್ ಅಲ್ಲಿ ಗೊಳೋ ಅಂತ ಅಳೋದು, ಕಣ್ಣೀರ್ ಹಾಕೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಅಂತವ್ರ ಮಕ್ಕಳು ಏನಿಲ್ಲ. ಹೌದು ಸರ್. ಇವಾಗ ನಾನು ನನ್ನ ಒಂದು ವಿಚಾರ ಬಂದಂತ ಪರಿಸ್ಥಿತಿಯಲ್ಲಿ ನಾನು ಹೇಳ್ಬೇಕಾಗಿದ್ದಂಥದ್ದು ಏನಪ್ಪಾ ಅಂತಂದ್ರೆ, ನಾನು ಹೋಗಿ ಆರ್ಮಿಗೆ ಸೆಲೆಕ್ಷನ್ ಆದೆ. ಸೆಲೆಕ್ಷನ್ ಆಗ್ಬೇಕಾದ್ರೆ ನಮ್ಮ ತಂದೆ ತಾಯಿಗೂ ಕೂಡ ವಿಚಾರಗಳು ಗೊತ್ತಿಲ್ಲ. ಹೇಳಿಲ್ಲ ಮನೇಲಿ. ನಮ್ಮ ತಾತ ಅಜ್ಜಿಗೂ ಕೂಡ ನಾನು ಹೇಳಿಲ್ಲ. ಹೇಳಿದ್ರೆ ಕಳಿಸ್ತಾ ಇರ್ಲಿಲ್ವಾ? ಬಟ್ ಯಾವಾಗ ಸೆಲೆಕ್ಷನ್ ಆಯ್ತು, ಲಾಸ್ಟ್ ಎಲ್ಲ ಆಯ್ತು, ನಾನು ಓದೆ, ನಾನು ಫಿಸಿಕಲ್ ಟ್ರೈನಿಂಗ್ ಮಾಡಿದೆ. ಫಿಸಿಕಲ್ ಅಲ್ಲಿ ಸೆಲೆಕ್ಷನ್ ಆಯ್ತು, ಮೆಡಿಕಲ್ ಅಲ್ಲಿ ಸೆಲೆಕ್ಷನ್ ಆಯ್ತು. ಸೆಲೆಕ್ಷನ್ ಆದ ನಂತರ ಲಾಸ್ಟ್ ಥಿಯರಿ ಒಂದು ಎಕ್ಸಾಮ್ ಇತ್ತು. ಆ ಎಕ್ಸಾಮ್ ಅನ್ನ ಬರದೆ, ಎಕ್ಸಾಮ್ ಅಲ್ಲಿ ಪಾಸ್ ಆದೆ. ಪಾಸ್ ಆದ್ಮೇಲೆ ನಮ್ಮ ಊರಿಗೆ ಒಂದು ಈ ಪೊಲೀಸರ ಕಡೆಯಿಂದ ವೆರಿಫಿಕೇಶನ್ ಅಂತ ಒಂದು ಬರುತ್ತೆ. NOC ತಗೊಂಡ್ ಹೋಗ್ಬೇಕು. ಆ ವ್ಯಕ್ತಿ ಅಂದ್ರೆ ಆ ಹುಡುಗ, ಅವಾಗ ನಾವು ರಿಕ್ರೂಟ್ಮೆಂಟ್ ಅಂತ ಹೇಳ್ತಾರೆ. ಬಟ್ ಆ ಹುಡುಗ ಹೇಗಿದ್ದ, ಅವನ ಒಂದು ನೈಜ ಜೀವನ ಯಾವ ರೀತಿ ಇತ್ತು ಅಂತ ಬಂದಾಗ ಅಲ್ಲಿ ವೆರಿಫಿಕೇಶನ್ಗೋಸ್ಕರ ಬರ್ತಾರೆ. ಬಂದಾಗ ಯಾರಿಗೂ ಕೂಡ ಅಷ್ಟೊಂದು ನಾನು ಊರಲ್ಲಿ ಹೇಳ್ಕೊಂಡಿರಲಿಲ್ಲ. ಯಾಕೆಂದ್ರೆ ಒಂದು ಊರು ಹಳ್ಳಿ ಅಂತ ಬಂದಾಗ ಒಂದು ನಾವ್ ಏನಾದ್ರೂ ಒಂದು ಕೆಲಸವನ್ನ ಮಾಡ್ತಿದೀವಿ, ಅಡ್ಡಗಾಲ್ ಹಾಕೋರು ಜಾಸ್ತಿ. ಅದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಅಡ್ಡಗಾಲ್ ಹಾಕ್ತವ್ರು ಜಾಸ್ತಿ. ಅಲ್ಗ್ ಹೋಗ್ತಾನೆ, ಇಲ್ಗ್ ಹೋಗ್ತಾನೆ, ಅವನಂಗ್ ಮಾಡಿದ್ರೆ ಈ ರೀತಿ ಬಂದಾಗ ಒಂದು ನನ್ನ ಒಂದು ಕ್ಯಾರೆಕ್ಟರ್ ಏನಿತ್ತಪ್ಪ ಅಂತಂದ್ರೆ,
ನನ್ನ ಒಂದು ಊರಿನಲ್ಲಿ ಹ್ಮ್ ಎಲ್ರು ಕೂಡ ಒಂದು ಒಳ್ಳೆ ಒಂದು ವಿಚಾರಗಳನ್ನ ಹೇಳಿದ್ದಾರೆ. ಹ್ಮ್ ಯಾಕೆ ಅಂತಂದ್ರೆ ನಾನು ಯಾವ ರೀತಿ ಇದ್ದೆ ನಾನು ಹ್ಮ್ ನಿಜ ಜೀವನದಲ್ಲಿ ಯಾವ ರೀತಿ ಇದ್ದೆ ನಾನು ಹ್ಮ್ ಅದನ್ನ ಕೂಡ ಅಲ್ಲಿ ಹೇಳಿದ್ದಾರೆ. ಹ್ಮ್ ಬಟ್ ಅದರಲ್ಲೂ ಕೂಡ ಒಂದು ಸೆಲೆಕ್ಷನ್ ಆದ್ಮೇಲೆ ಫಸ್ಟ್ ಡ್ಯೂಟಿ Selection. ಮಾಡಿದ್ರಿ ತಾವು? ಫಸ್ಟ್ ಡ್ಯೂಟಿಯಾಗಿ ನಾನು ಬೆಳಗಾವಿಯಲ್ಲಿ ಸೆಲೆಕ್ಷನ್ ಆದೆ. ನಾನು ಅಲ್ಲಿ ನಿಮ್ಗೆ ಟ್ರೈನಿಂಗ್? ಟ್ರೈನಿಂಗು 9 ತಿಂಗಳ ಕಾಲ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಹ್ಮ್ ನಮ್ಮ ಬೆಳಗಾವಿ ಸೆಂಟರು ಹ್ಮ್ MLIRC MLIRC ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಟ್ರೈನಿಂಗ್ ಸೆಂಟರ್. ಇದು ನಮ್ಮ ಇಡೀ ಭಾರತದಲ್ಲಿ ಅತ್ಯಂತ ಪ್ರಭಾವಶಾಲಿ ಕಠಿಣವಾದಂತ ತರಬೇತಿ ಟ್ರೈನಿಂಗ್ ಸೆಂಟರ್, ತರಬೇತಿ ಸೆಂಟರ್ ಅಂತಂದ್ರೆ ನಮ್ಮ ಬೆಳಗಾವಿ ಸೆಂಟರ್. ಹ್ಮ್ ಅಲ್ಲಿ ಡ್ಯೂಟಿ ಎಲ್ಲ ಹಾಕಿದ್ರು? ಅಲ್ಲಿ ನಾನು ಟ್ರೈನಿಂಗ್ ನ ಮುಗಿಸ್ತೇನೆ. ಹ್ಮ್ ಟ್ರೈನಿಂಗ್ ನ ಮುಗಿಸಿ ಒಂದು 9 ತಿಂಗಳು ಟ್ರೈನಿಂಗ್ ನ ಮುಗಿಸಿ ಮತ್ತೆ 1-2 ತಿಂಗಳು ಅಲ್ಲೇ ಉಳ್ಕೊಂತೇನೆ. ಹ್ಮ್ 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 ಒಂದು ಯಾವ್ದೋ ಒಂದು ಕಾರಣದಿಂದ ನನಗೇನೋ ಒಂದು ಕೈಯಲ್ಲಿ ನೋವಾಗಿರುತ್ತೆ, ಟ್ರೀಟ್ಮೆಂಟ್ಗೋಸ್ಕರ ಅಲ್ಲಿ ಉಳಿಸ್ಕೊಂತಾರೆ. ಬಾಕಿಯವ್ರನ್ನೆಲ್ಲ ಅವರವರ ಒಂದು ಬೆಟಾಲಿಯನ್ಗಳಿಗೆ, ಈಗ ಟ್ರೈನಿಂಗ್ ಮಾಡಿದಂತ ವಿದ್ಯಾರ್ಥಿಗಳನ್ನ ರಿಕ್ರೂಟ್ಮೆಂಟ್ ಅನ್ನ ಟ್ರೈನಿಂಗ್ ಆದ್ಮೇಲೆ ಸಿಪಾಯಿಗಳು ಅಂತ ಹೇಳ್ತಾರೆ. ಆ ಸಿಪಾಯಿಗಳನ್ನ ಏನ್ ಮಾಡ್ತಾರೆ, ಟ್ರೈನಿಂಗ್ ಮಾಡಕ್ಕಿಂತ ಮುಂಚೆ ಟ್ರೈನಿಂಗ್ ಮುಗಿಯೋವರೆಗೂ ಅವ್ರನ್ನ ರಿಕ್ರೂಟ್ ತರಬೇತಿ ಪಡಿತಾ ಇರೋ. ಹೌದು ಸರ್. ಟ್ರೈನಿಂಗ್ ಆದ್ಮೇಲೆ ಅವ್ರನ್ನ ಸಿಪಾಯಿಗಳು ಅಂತ ಕರೀತಾರೆ. ಆ ಸಿಪಾಯಿಗಳನ್ನ ಈಗ ಒಂದು 200 ಜನ ಟ್ರೈನಿಂಗ್ ಮಾಡಿದಾರೆ ಅಂತಂದ್ರೆ ಆ 200 ಜನನ್ನ ಆ ಮರಾಠ ಒಂದು ಲೈಟ್ ಇನ್ಫೆಂಟ್ರಿಯಲ್ಲಿ ಏನಿದೆ ಅವ್ರನ್ನ ಒಂದು ಬೆಟಾಲಿಯನ್ಗಳಂತ ಅನ್ಬಿಟ್ಟು ಅಲ್ಲಲ್ಲಿ ಆಯಾ ಬೆಟಾಲಿಯನ್ಗಳಿಗೆ ಹಾಕ್ತಾರೆ, ವಿಜಯಪುರನ ಮಾಡ್ಬಿಡ್ತಾರೆ. ಮಾಡದ್ಮೇಲೆ ಎಲ್ಲಾರ್ನು ಅವ್ರವರ ಒಂದು ಯೂನಿಟ್ಗಳಿಗೆ ಕಳಿಸ್ಬಿಡ್ತಾರೆ. ಕಳಿಸಿದಾಗ ನಾನು ಯಾವ್ದೋ ಒಂದು ಕಾರಣಾಂತರ ನಂದು ಸ್ವಲ್ಪ ನೋವಾಗಿತ್ತು, ನಾನು ಉಳ್ಕೊಂಬಿಟ್ಟೆ. ಉಳ್ಕೊಂಡಾಗ ಒಂದು ಅವಕಾಶ ಬಂತು, ನೋಡಪ್ಪ ನೀನು ಹಾರ್ಸ್ ರೈಡಿಂಗ್ ತರಬೇತಿಯನ್ನ ಕಲಿಬೇಕು, ಅಲ್ಲಿಗೆ ಅವಕಾಶ ಬಂದಿದೆ, ಆ ಅಭ್ಯರ್ಥಿಗಳನ್ನ ಹುಡುಕ್ತಾ ಇದೀವಿ, ನೀನು ಅದಕ್ಕೆ ಸೆಲೆಕ್ಟ್ ಆಗಿ ಹೋಗ್ಬೇಕು ಅಂತ ಅನ್ಬಿಟ್ಟು ನನಗೆ ಬರುತ್ತೆ. ಬಂದಾಗ ಆಯ್ತು, ನಾನು ಫಸ್ಟ್ ಬೇಡ, ನನಗೆ ಅದೇನು ಗೊತ್ತಿಲ್ಲ ಅಂತ ಅನ್ಬಿಟ್ಟು ಹೇಳ್ತೀನಿ. ಅದಾಗಿಯೂ ಕೂಡ ಅಲ್ಲಿ ಹೇಳ್ತಾರೆ, ಒಂದು ಹುಮ್ಮಸ್ಸನ್ನ ಕೊಡ್ತಾರೆ. ನೀನು ತುಂಬಾ ಒಂದು ಟ್ರೈನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ನೀನ್ ಪಾಸ್ ಮಾಡಿದೀಯ, ಎಲ್ಲಾ ಕಷ್ಟಗಳನ್ನು ನೀನು ಪಾರ್ ಮಾಡ್ಕೊಂಡ್ ಬಂದಿದೀಯ, ನೀನ್ ಅಲ್ಲಿಗೆ ಹೋಗು ಅಂತ ಹೇಳಿದಾಗ ನಾನು ಅದಕ್ಕೆ ಒಪ್ಕೊಂತೀನಿ. ಒಪ್ಕೊಂಡಾಗ ಅಲ್ಲಿ ಒಂದು ಕಡೆ ಟ್ರೈನಿಂಗ್ ಅನ್ನ ಕಳಿಸ್ತಾರೆ. ಮಹಾರಾಷ್ಟ್ರ ಅಹಮದ್ನಗರ್ ಅಂತ ಅನ್ಬಿಟ್ಟು ಅಂತ ಅನ್ಬಿಟ್ಟು ಅಲ್ಲಿ ಒಂದು 63 ಕೆವಲರಿ ಅಂತ ಅನ್ಬಿಟ್ಟು ಇರುತ್ತೆ. ಅದು ಒಂದು ಕುದುರೆಗಳ ಒಂದು ಬೆಟಾಲಿಯನ್ ತರಬೇತಿ ಕೇಂದ್ರ. ಅಲ್ಲಿ ಕಳಿಸ್ದಾಗ ನಾನು ಅಲ್ಲಿ ಒಂದು 2 ರಿಂದ 3 ತಿಂಗಳು ಅಲ್ಲಿ ತರಬೇತಿಯನ್ನ ತಗೊಂತೀನಿ. ತಗೊಂಡು ಮತ್ತೆ ವಾಪಸ್ಸು ಅದೇ ನಮ್ಮ ಒಂದು ಬೆಳಗಾವಿ ಸೆಂಟರ್ ಬಂದಾಗ ಅಲ್ಲಿಗೆ ನಮ್ಮ ಬ್ರಿಗೇಡಿಯರ್ PJS ಪನ್ನು ಅಂತ ಹೇಳಿ, ಅವರು ಬ್ರಿಗೇಡಿಯರ್ PJS ಪನ್ನು, ದೊಡ್ಡ ಪೋಸ್ಟ್ ಕಮಾಂಡರ್. ಆ ಸಮಯದಲ್ಲಿ ನಮ್ಮ ಬೆಳಗಾವಿ ಸೆಂಟರ್ ಅಲ್ಲಿ ಅವರು ಕಮಾಂಡರ್ ಆಗಿದ್ರು. ಅವರು ನನ್ನನ್ನು ಅಲ್ಲಿ ಕರ್ಸ್ಕೊಂತಾರೆ, ತರಬೇತಿ ಎಲ್ಲ ಮಾಡಿ ಬಂದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಈಗ ಒಂದು ಯಾವ್ದೋ ಒಂದು ವಿಚಾರದ ಬಗ್ಗೆ ಬೆಂಗಳೂರಿಗೆ ಹೋಗಿರ್ತಾರೆ. ಬೆಂಗಳೂರಲ್ಲಿ ಇದ್ದಂತ ಒಂದು ಕಮಾಂಡರ್ ಸಾಹೇಬರು ಅವ್ರಿಗೆ ಹೇಳ್ತಾರೆ, ನಿಮ್ಮ ಒಂದು ಬೆಳಗಾವಿ ಸೆಂಟರ್ ನಲ್ಲಿ ಕುದುರೆಗಳು ಇಲ್ಲ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ತುಂಬಾ ಕುದುರೆಗಳಲ್ಲೇ ಅವರು ಯುದ್ಧಗಳು ಮಾಡ್ತಾರೆ. ಅಲ್ಲಲ್ಲ, ಬಟ್ ಅದು ಮಹಾರಾಷ್ಟ್ರಕ್ಕೆ ಒಬ್ಬ ದೊಡ್ಡ ರಾಜರಾಗಿದ್ದಂಥವ್ರು. ನಮ್ಮ ಮರಾಠ ಸೆಂಟರ್ ಬೆಳಿಬೇಕು ಅಂತಂದ್ರೆ ಅವರು ಒಂದು ಹಿನ್ನೆಲೆ ಇದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಒಂದು ಹಿನ್ನೆಲೆ ಇದೆ. ಅವರ ಹಿನ್ನೆಲೆ ಪ್ರಕಾರ ಅವ್ರು ಯಾವ ರೀತಿ ಆ ಕಾಲದಲ್ಲಿ ಯುದ್ಧಗಳನ್ನ ಮಾಡ್ತಾ ಇದ್ರು, ಅದೇ ತರ ಆವಾಗ ಯಾವ ರೀತಿ ಕುದುರೆಗಳು ಅವ್ರಿಗೆ ಇದ್ವು,
ಇದೇ ರೀತಿಯಾಗಿ ಅದು ಮಾರಾಟ ಸೆಂಟರ್ ಮೇಲೆ ಕುದುರೆ ಇರಬೇಕು. ಇರಬೇಕು ಅಂತ ಅಲ್ಲಿ ಒಂದು ವಿಚಾರಗಳು ಮಾತುಕತೆಗಳು ನಡೆಯುತ್ತೆ. ಆಗ ಇವರು ನಮ್ಮ ಕಮಾಂಡರ್ ಆಗಿದ್ದಂಥವ್ರು PGS ಪೊನ್ನು ಸಾಹೇಬರವರು ಅಲ್ಲೋಗಿ ಮಾತುಕತೆ ಆಡ್ಕೊಂಡು ಆಯ್ತು ಅವರ ಸಹಾಯವನ್ನ ತಗೊಂತಾರೆ. ತಗೊಂಡಾದ್ಮೇಲೆ ನಮ್ಮ ಬೆಳಗಾವಿ ಸೆಂಟರ್ಗೆ ಒಂದು 3 ಕುದುರೆಗಳನ್ನ ಅವರು ಗಿಫ್ಟ್ ಆಗಿ ಕೊಡ್ತಾರೆ. ಕೊಟ್ಟಾಗ ನಾನು ಇಲ್ಲಿ ಟ್ರೈನಿಂಗ್ಗೆ ಮಾಡಕ್ಕೆ ಅಂತ ಹೋಗಿದ್ದೆ. ಅಲ್ಲಿಂದ ಆ ಕುದುರೆಗಳಿಗೆ ಟ್ರೈನಿಂಗ್ ಕೊಡ್ಬೇಕು ಅಂತ ಅನ್ಬಿಟ್ಟು ಅಲ್ಲಿಂದ ಒಂದಿಬ್ರು ಬರ್ತಾರೆ, ಟ್ರೈನಿಂಗ್ ಅನ್ನ ಕೊಡ್ತಾರೆ. ಬೆಳಗಾವಿಯಲ್ಲಿ ಕುದುರೆಗಳಿಗೆ ಟ್ರೈನಿಂಗ್ ಕೊಡೋದು, ಹೊಸ ಅಂತ ಕುದುರೆಗಳನ್ನ ತರಿಸ್ತಾರೆ, ಟ್ರೈನಿಂಗ್ ನ ಕೊಡ್ತಾರೆ. ಅಲ್ಲಿವರೆಗೂ ನಾನು ಅಲ್ಲಿ ಕಲ್ತು ಬಂದಿರ್ತೀನಿ. ಬಂದಿದ್ರೆ ಟೈಮ್ ಚೆನ್ನಾಗಿತ್ತು ನಿಮ್ಗೆ? ಚೆನ್ನಾಗಿತ್ತು. ಅಲ್ಲಿ ಹೆಚ್ಚು ಕಮ್ಮಿ 2010ನೇ ಇಸ್ವಿಯಿಂದ 2010, 11, 12, 13, 14 5 ವರ್ಷಗಳ ಕಾಲ ಆ ಒಂದು ಬೆಳಗಾವಿಯಲ್ಲಿ ಉಳ್ಕೊಂಡೆ. ಹಾರ್ಸ್ ರೈಡಿಂಗ್ ಅಲ್ಲಿ ನಾನು ಕೆಲಸವನ್ನ ಮಾಡಿದೆ. ಅದಾದ್ಮೇಲೆ ಅದಾದ್ಮೇಲೆ ನಮ್ಮ ಬೆಟಾಲಿಯನ್ನು 26 ಮರ್ಟಲ್ ಲೈ ಅಂತ ಅನ್ಬಿಟ್ಟು ಅದು ಪೂನಾದಲ್ಲಿತ್ತು. ಅಲ್ಲಿಗೆ ನಾನು ಒಂದು ಕಾರಣಾಂತರಗಳಿಂದ ನಾನೇ ಸ್ವತಃ ವಾಲಂಟಿಯರ್ ಆಗಿ ನಾನು ಹೊರಟೋಗ್ಬಿಟ್ಟೆ. ಟೋಟಲ್ ಈಗ ನೀವು ಯಾವ ಪ್ರದೇಶಗಳಲ್ಲಿ ಡ್ಯೂಟಿ ಮಾಡಿದ್ದೀರಿ? ಈ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ, ಇವಾಗ ನಾನು ಒಂದು 5 ವರ್ಷ ಅಲ್ಲಿ ಬೆಳಗಾವಿಯಲ್ಲಿ ಡ್ಯೂಟಿಯನ್ನ ಮಾಡಿದೆ. ಅಲ್ಲಿಂದ ಪೂನಾ ಹೋದ್ರೆ ಅಲ್ಲಿ 3 ತಿಂಗಳ ಕಾಲ ಡ್ಯೂಟಿಯನ್ನ ಮಾಡಿದೆ. ಆ ಸಮಯದಲ್ಲಿ ನಮ್ಮ ಊರಿನಲ್ಲಿ ನಾನು ಏನೋ ಒಂದು ಮನೆ ರಿಪೇರಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಮನೆ ಕಡೆ ಬಗ್ಗೆ ಅದು ಎಲ್ಲ ಇದ್ ಮಾಡ್ಕೊಂಡಿದ್ದೆ. ಎಲ್ಲ ಮಾಡ್ಸಿದ್ರೆ ಸ್ವಲ್ಪ ಕಷ್ಟಗಳಿತ್ತು, ಬಟ್ ದುಡ್ಡಿನ ಅವಶ್ಯಕತೆ ಇತ್ತು. ಅದರಿಂದಾಗಿ ನಾನು ಅಲ್ಲಿ ಕೇಳ್ಕೊಂಡೆ. ಅಲ್ಲಿ ಹೋದ್ಮೇಲೆ ಪೂನಾದಲ್ಲಿ ನನಗೆ ರಾಷ್ಟ್ರೀಯ ರೈಫಲ್ ಜಮ್ಮು ಕಳಿಸಿ ವಾಲಂಟಿಯರ್. ಅಲ್ಲಿ ತುಂಬಾ ಜನ ಹೇಳಿದ್ರು ಈ ರೀತಿ ಇದೆ ಆ ರೀತಿ ಇದೆ, ಇವಾಗ ನಿಂದು ತುಂಬಾ ಎಂಗೇಜ್ ಮತ್ತೆ ಸರ್ವಿಸ್ ಕಮ್ಮಿ, ಮುಂದೆ ಹೋಗುವಂತೆ. ಬೇಡ, ಇಲ್ಲ ನಾನು ಕೇಳ್ಕೊಂಡೆ, ಇಲ್ಲ ನಾನು ಕಳ್ಸಿ, ನಿಮ್ಗೆ ಇಷ್ಟ ಆಗ್ತರದ ಸಾಹಸ? ಹೌದು, ಆ ಸಾಹಸ ಕಾರ್ಯಗಳನ್ನ ಮಾಡ್ಬೇಕು ಅಂತ ನಾನು ಚಿಕ್ಕ ವಯಸ್ಸಿಂದನೂ ನಾನು ತುಂಬಾ ಬಯಸ್ಕೊಂಡ್ ಬಂದಿದ್ದೆ. ನಾನು ಆದ್ರೆ ನಮ್ಮ ಬಾಲ್ಯದ ಒಂದು ಏನು ಇತ್ತು, ಬಾಲ್ಯದಲ್ಲಿ ನಾನು ಏನ್ ಮಾಡಿದ್ದೆ ಅದನ್ನ ನಿಮ್ ಮುಂದೆ ಹೇಳ್ಕೊಂಡಿಲ್ಲ ಇವಾಗ. ಬಟ್ ನನ್ಗೆ ಅಲ್ಲಿ ಬಂದಾದ್ಮೇಲೆ ಆರ್ಮಿನಲ್ಲಿ ನಾನು ಏನಾದ್ರು ಒಂದು ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತ ನನಗೆ ಒಂದು ಛಲ ಇತ್ತು. ಆ ಛಲ ಇರ್ಬೇಕಾದ್ರೆ ಆಯ್ತು, ನನ್ನ ಜಮ್ಮು ಕಳಿಸಿ. ಆಯ್ತು, ಜಮ್ಮುಗೆ ಹೋದೆ. 2014ನೇ ಇಸವಿ ನವೆಂಬರ್ ತಿಂಗಳಲ್ಲಿ ನಾನು ಜಮ್ಮುಗೆ ಹೋಗ್ತೀನಿ. ಜಮ್ಮು ರಾಷ್ಟ್ರೀಯ ರೈಫಲ್ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ 2014ನೇ ಇಸವಿ ನವೆಂಬರ್ ತಿಂಗಳಿಂದ 2016ನೇ ಇಸವಿ ಡಿಸೆಂಬರ್ ವರೆಗೂ ನಾನು ಜಮ್ಮು ಒಂದು ಲೊಕೇಶನ್ ಅಲ್ಲಿ ಡ್ಯೂಟಿ ಮಾಡ್ತೇನೆ. 2 ವರ್ಷ ಇರುತ್ತೆ ಅದು. ಆ ಒಂದು 2 ವರ್ಷದ ಡ್ಯೂಟಿನಲ್ಲಿ ಎಷ್ಟು ಕಷ್ಟ ಕಾರ್ಪಣ್ಯಗಳನ್ನ ನಾನು ಅನುಭವಿಸಿದ್ದೀನಿ ಅಂತ. ಅಂದ್ರೆ ಡ್ಯೂಟಿನ ಕಷ್ಟನ ಅಲ್ಲಿ ತುಂಬಾ? ಡ್ಯೂಟಿ ಅಂತಂದ್ರೆ ಈಗ ನಾವು ಜಮ್ಮು ಸ್ಟೇಷನ್ ಅಲ್ಲಿ ಹೋಗಿ ಇಳಿತೀವಿ. ಅಲ್ಲಿ ಒಂದು ಟ್ರಾನ್ಸಿಟ್ ಕ್ಯಾಂಪ್ ಅಂತ ಇರುತ್ತೆ, ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋದಾಗ ನಮ್ಮಂತ ಸಾವಿರಾರು ಸೈನಿಕರದೇ ಒಂದು ಊರು ಅದು. ಸೈನಿಕರದೇ ಒಂದು ಊರು. ಎಷ್ಟು ಜನ ಇದಾರೆ ಅಷ್ಟು ಸೈನಿಕರೇ ಇದಾರೆ. ಆ ಜಮ್ಮುಯಿಂದ ಹಿಡಿದು ಫುಲ್ ಆ ಲೊಕೇಶನ್ ಏನಿದೆ, ಜಮ್ಮು ಕಾಶ್ಮೀರ. ಈಗ ಭಾರತಾಂಬೆಯ ಒಂದು ತಲೆ ಎಷ್ಟಿದೆ, ಇಲ್ಲಿಂದ ಶುರುವಾದ್ರೆ ಇದು ಜಮ್ಮು ತಲೆ ನತ್ತಿವರೆಗೂ. ಇಲ್ಲಿಂದ ಶುರುವಾಗಿ ಇದು ಒಂದು ಭಾರತಾಂಬೆಯ ತಲೆ. ಇದು ಹೌದು, ಇಲ್ಲಿ ಜಮ್ಮು ಶುರುವಾಗುತ್ತೆ. ನಾವ್ ಇಲ್ಲೇ ಉಳ್ಕೊಂಡಿದೀವಿ. ಇಲ್ಲಿ ನಮ್ಮಂತವರು ಸಾವಿರಾರು ವ್ಯಕ್ತಿಗಳು ಅಲ್ಲಿ ಸೈನಿಕರು ಬಂದು ಉಳ್ಕೊಂತಾರೆ ಒಂದು ಟ್ರಾನ್ಸಿಟ್ ಕ್ಯಾಂಪ್ ಅಲ್ಲಿ. ಅಲ್ಲಿಂದ ಇವರು ನೀನ್ ಈ ಕಡೆ ಹೋಗು, ನೀನ್ ಈ ಕಡೆ ಹೋಗು, ಪೋಸ್ಟಿಂಗ್ಗಳೆಲ್ಲ ಆಗ್ತಾರೆ. ಅವ್ರವ್ರ ಬೆಟಾಲಿಯನ್ಗಳಿಗೆ ಅವ್ರು ಕಳ್ಸ್ಕೊಟ್ಟಾಗ ನಮ್ದು ಅದೇ ಯಾವುದೋ ಒಂದು ರಾಷ್ಟ್ರೀಯ ರೈಫಲ್ ಅಂತ 56 ಅಂತ ಕರೀತಾರೆ. ಅಲ್ಲಿಗೆ ನಾವು ಹೋಗ್ತೀವಿ 2 ವರ್ಷಗಳ ಕಾಲ. ಅಲ್ಲಿ ಹೋಗ್ಬೇಕು ಅಂತಂದ್ರೆ ನಮ್ಮ ಅಲ್ಲಿ ಒಂದು 56 ರಾಷ್ಟ್ರೀಯ ರೈಫಲ್ಗೆ ಹೋಗಿ ತಲುಪಬೇಕು ಅಂತಂದ್ರೆ ಜಮ್ಮುವಿಂದ ಹಿಡಿದು ನಮ್ಮ ಲೊಕೇಶನ್ ಹೋಗಿ ತಲುಪಬೇಕು ಅಂತಂದ್ರೆ ಆ ಲೊಕೇಶನ್ ಹೆಸರು ನಾನು ಹೇಳೋದಕ್ಕೆ ಆಗೋದಿಲ್ಲ, ಅದು ಹೇಳಬಾರ್ದು. ಬಟ್ ಆ ಲೊಕೇಶನ್ ಹೋಗ್ಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ 1 ವಾರ ಬೇಕಾಗುತ್ತೆ. ಏನಕ್ಕೆ?
ಏನಕ್ಕೆ ಅಂತಂದ್ರೆ ಈ ಟ್ರಾನ್ಸಿಟ್ ಚೆಕಿಂಗ್ ಗಳು ಅಷ್ಟು ನಡೀತವೆ. ಈ ಟ್ರಾನ್ಸಿಟ್ ಕಂಪನಿ ಅಂತ ಬಿಡ್ತೀವಿ. ಬಿಟ್ಟಾಗ ಒಂದು ಕ್ಯಾನ್ವಿ ಅಂತ ಹೇಳುತ್ತೆ. ಕ್ಯಾನ್ವೈ 2019ನೇ ಇಸ್ವಿಯಲ್ಲಿ ಪುಲ್ವಾಮಾ ದಾಳಿ ಅಂತ ಆಗಿತ್ತು. ಆ ವಿಚಾರದಲ್ಲಿ ಕ್ಯಾನ್ವೈ ಅಂತ ಒಂದು ಬರ್ತಿತ್ತು ಅಂತಾನು ಅಲ್ಲಿ ಮೀಡಿಯಾದಲ್ಲಿ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದು ಪಬ್ಲಿಕ್ ಅಲ್ಲಿ ಅದು ಇದಾಗಿತ್ತು. ಪಬ್ಲಿಕ್ ಎಲ್ಲೂ ಪಬ್ಲಿಕ್ ಆಗ್ಬಾರ್ದು. ಬಟ್ ಅವಾಗ ಒಂದು ನಮ್ಮ ಒಂದು ಗಾಡಿಗಳೇನಿದೆ ಅದು ಹೋಗ್ತಾ ಇರ್ತವೆ. ಒಂದು 20 ಗಾಡಿಗಳು ಹೋಗ್ತಾ ಇರುತ್ತೆ. ಮಧ್ಯೆ ಒಂದು ಅಲ್ಲ, ನಾನ್ ಕೇಳೋದು ಜಮ್ಮು ಕಾಶ್ಮೀರದಲ್ಲಿ ಅಷ್ಟು ತುರ್ತು ಪರಿಸ್ಥಿತಿ ಮಾಡ್ಬಿಟ್ಟಿದಾರ ಅವರು. ಇದೆ, ಹೌದು 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 ಹೌದು. ಯಾಕೆ ಅಂತಂದ್ರೆ ಹೆಜ್ಜೆಗೂ ಚೆಕಿಂಗ್, ಹೆಜ್ಜೆಗೂ ಚೆಕಿಂಗ್ ಅಂತಂದ್ರೆ ಚೆಕಿಂಗ್ ಅಂತಲ್ಲ, ಕಣ್ಗಾವಲು ನಮ್ಮವರು ಕೂಡ ಇರ್ತಾರೆ. ಬಟ್ ಅಷ್ಟೆಲ್ಲ ಆದ್ರೂ ಕೂಡ ಅವರು ಮಾಡ್ತಾರೆ ಈ ಕೆಲಸಗಳನ್ನ. ಬೇರೆ ಒಂದು ವ್ಯಕ್ತಿಗಳು ನಿಮ್ಗೆ ಅರ್ಥ ಆಗ್ತಿರ್ಬೋದು, ಚೆನ್ನಾಗೇ ಗೊತ್ತಾಗುತ್ತೆ. ಅವರು ನಮ್ಗೆ ತುಂಬಾ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ. ಎತ್ತ ತಾಯಿ ಗರ್ಭ ಕುಯ್ಯೋರು. ಹೌದು, ಇಂಥ ವ್ಯಕ್ತಿಗಳು ಇರ್ತಾರೆ. ಇದ್ದಂತ ಪರಿಸ್ಥಿತಿಯಲ್ಲಿ ನಾವು ಯಾವ ಪ್ಲೇಸಿಗೆ ಹೋಗ್ಬೇಕು ಆ ಪ್ಲೇಸ್ ತನಕ ಇಲ್ಲಿ ಜಮ್ಮುವಿಂದ ಶುರುವಾಯ್ತು ನಮ್ಮ ಒಂದು ಪ್ರಯಾಣ. ಆ ಪ್ಲೇಸ್ ಹೋಗಿ ತಲುಪೋವರೆಗೂ ಕೂಡ, ಇಲ್ಲಿಂದ ಹಿಡಿದು ಈ ಪ್ಲೇಸ್ ಹೋಗಿ ತಲುಪೋವರೆಗೂ ಕೂಡ 1 ವಾರ ಆಗುತ್ತೆ. ಒಂದ್ ದಿನದಲ್ಲಿ ಹೋಗೋದು 1 ವಾರ ಹಿಡಿಯುತ್ತೆ. 1 ವಾರ ಹಿಡಿಯುತ್ತೆ. ಯಾಕೆಂತಂದ್ರೆ 40-50 ಕಿಲೋಮೀಟರ್ಗಳಿಗೆ ಒಂದೊಂದು ಸ್ಟಾಪ್ಗಳು ಇರುತ್ತೆ. ನಾವ್ ಇಲ್ಲಿಂದ ಹೋಗ್ಬೇಕು, ಅಲ್ಲಿ ಉಳ್ಕೋಬೇಕು, ಅಲ್ಲಿ ಮತ್ತೆ ಡ್ಯೂಟಿ ಮಾಡಬೇಕು. ನಾವ್ ಅಲ್ಲಿ ಹೋಗಿ ತಲುಪಿರ್ತೀವಿ ರಾತ್ರಿ 10-11 ಗಂಟೆ ಆಗಿರುತ್ತೆ. ರಾತ್ರಿ 10-11 ಗಂಟೆಗೆ ಹೋಗಿ ಅಲ್ಲೆಲ್ಲ ನಮ್ದು ಸರ್ಟಿಫಿಕೇಟ್ ಎಲ್ಲ ಇದು ಕೊಟ್ಟು ನಾವ್ ಇಲ್ಲಿಗೆ ಹೋಗ್ತಾ ಇದೀವಿ, ನಾವೊಂದು ನಮ್ಮ ಒಂದು ಕಟ್ಟುನಿಟ್ಟಾಗಿದೆ. ಹೌದು, ಇಂಡಿಯನ್ ಅಂದ್ರೆ ತುಂಬಾ ಹೆಮ್ಮೆ ಪಡ್ಬೇಕಾದಂತ ಒಂದು ಶಿಸ್ತು. ಹೌದು ಅಲ್ವೇ? ಹೌದು. ಅಲ್ಲಿ ಹೋಗಿ ಹಿಂಗೆಲ್ಲ ನಮ್ಮ ಪತ್ರಗಳನ್ನ ಕೊಟ್ಟಿ, ಹೌದು ಸ್ವಾಮಿ ನಾವು ಈ ಕಡೆ ಹೋಗ್ತಾ ಇದೀವಿ, ಇಲ್ಲಿ ಹೋಗ್ತಾ ಇದೀವಿ, ನಾವು ಇಲ್ಲಿ ಹುಡ್ಕೊಂತ ಇದೀವಿ, ಅಲ್ಲೆಲ್ಲ ಕೊಡ್ಬೇಕು. ನಮ್ಮಂತವ್ರು ತುಂಬಾ 1000 ಜನಗಳು ಇರ್ತಾರೆ ಅಲ್ಲಿ. ನೋಡ್ತೀವಿ, ಮಲ್ಕೊಳ್ಳೋಕ್ ಜಾಗ ಇಲ್ಲ. ರಾತ್ರಿ 11 ಗಂಟೆ. ಅಂದ್ರೆ ಸೈನಿಕನ ಜೀವನ ಅಂದ್ರೆ ಇದು ಫಿಲಂ ಅಲ್ಲಿ ತೋರ್ಸೋ ತರ ಶೂಟಿಂಗ್ ಸ್ಪಾಟ್ ಅಲ್ಲ. ದಿನನಿತ್ಯ ಅವನು, ಹೌದು ಸರ್, ಅವನು ಎಲ್ಲಾ ಸುಖಗಳನ್ನ ತ್ಯಾಗ ಮಾಡ್ಬಿಟ್ಟು. ಈಗ ನಮ್ಮ ಒಂದು ಮಿಲಿಟರಿ ಸಿಸ್ಟಮ್ ಏನಪ್ಪಾ ಅಂತಂದ್ರೆ 7 ಗಂಟೆಯಿಂದ 9 ಗಂಟೆವರೆಗೂ 2 ಗಂಟೆ ಟೈಮ್ ಊಟ ಕೊಡ್ತಾರೆ. ಬಟ್ ನಾವು ಅಲ್ಲಿ ಹೋಗಿ ತಲುಪಿರೋದು 11 ಗಂಟೆ ಸರ್. ಊಟ ಅಲ್ಲಿ ಹೋಗಿ ತಲುಪಿದೀವಿ, ಊಟ ತಿಂಡಿ ಏನಿಲ್ಲ, ಮಲ್ಕೊಂಡ್ವಿ. ರಾತ್ರಿ 2 ಗಂಟೆ ವಿಷಲ್ ಹೊಡಿತಾರೆ. ಬನ್ರಿ ಎಲ್ರು ಒಂದು ಫಾರ್ಮೇಶನ್. ಅಲ್ಲಿ ಜಮ್ಮು ಅಂತಂದ್ಮೇಲೆ ಇದೇ ಊರು ಅಂತಲ್ಲ. ಒಂದು ಉದಾಹರಣೆಗೆ ಅಂತಂದ್ರೆ, ಈಗ ಒಂದು ಮೈಸೂರನ್ನ ತಗೊಳ್ಳೋಣ. ಜಮ್ಮು ಅಂತ ಅಂದ್ಬಿಟ್ಟು ಮೈಸೂರಿನಲ್ಲಿ ವಿಜಯನಗರ, ದಟ್ಗಳ್ಳಿ, ಕುವೆಂಪು ನಗರ, ದಟ್ಗಳ್ಳಿ, ಒಂಟಿಕೊಪ್ಲು, ಈ ರೀತಿ ಒಂದು ಏರಿಯಾಗಳು. ಅಲ್ಲಿ ವಿಷಲ್ ಹೊಡಿತಾರೆ. ಒಂಟಿಕೊಪ್ಲು ಅವ್ರು ಬರಬೇಕು, ನೀವು ಓಡಾಡಬೇಕಾಗ ನಾವು ಓಡೋಗ್ಬೇಕು. ಅಲ್ಲ, ಉದಾಹರಣೆ ಹೇಳ್ತಾ ಇರೋದು. ವಿಚಾರಗಳನ್ನ ನಾವು ಡೈರೆಕ್ಟ್ ಆಗಿ ಆಗಲ್ಲ. ಅದರಿಂದ ಒಂದು ಉದಾಹರಣೆ. ನಿಮ್ಮ ಗ್ರೂಪ್ ಹೆಸರು ಕರೆದ್ರೆ ನೀವು ಹೋಗಲ್ಲ, ನಾವು ಹೋಗಲ್ಲ, ನಿಂತ್ಕೋಬೇಕು. ಹಾಗಾಗಿ ರಾತ್ರಿ ನಾವು ಹೋಗಿ ತಲುಪಿರೋದಷ್ಟು 11 ಗಂಟೆ. ಮಲಗ್ಬಿಟ್ಟಿದ್ರೆ, ನಿದ್ದೆ ಬಂದಿದ್ರೆ ತೊಂದ್ರೆ, ನಿದ್ದೆನೂ ಬರ್ತಾ ಇಲ್ಲ. ನಾವು ಅಲ್ಲಿ ಹೋಗಿ ತಲುಪಿದೀವಿ. ಎಷ್ಟೊತ್ತು ಕರೀತಾರೋ ಏನೋ 2 ಗಂಟೆವರೆಗೂ ನಿದ್ದೆ ಮಾಡಬಹುದಿತ್ತು ನಾವು. ಬಟ್ 2 ಗಂಟೆ ಕರೀತಾರೆ ನಮ್ಗೆ ಗೊತ್ತಿತ್ತು. ಬಟ್ ನಾವೇನಾದ್ರೂ ನಿದ್ದೆ ಮಾಡಿ ಮಲ್ಕೊಂಡಿದ್ರು ಕೂಡ ಅವ್ರು ಕರೀತಾರೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. 2 ಗಂಟೆವರೆಗೂ ಎಚ್ಚರವಾಗಿರ್ಬೇಕು. ಅವ್ರು ಕರೀತಾರೆ, ಕರೆದು ಪತ್ರಗಳನ್ನ, ನಮ್ಮ ಒಂದು ಸರ್ಟಿಫಿಕೇಟ್ಗಳನ್ನ ಕೊಡ್ತಾರೆ. ನೀವು ಬಂದ್ರ, ನಮ್ಮ ಫಾರ್ಮೇಶನ್ ಅವರು ಒಂದು 14 ಜನ 15 ಜನ ಬಂದ್ರು. ಹೋಗಿ ನೀವು ಗಾಡಿ ನಂಬರ್ ಕೊಟ್ಬಿಡ್ತಾರೆ. ಈ ವೆಹಿಕಲ್ ನಂಬರ್ ನೀವು ಸಾಮಾನುಗಳೆಲ್ಲ ಇಡಬೇಕು, ಇನ್ನೊಂದು ವೆಹಿಕಲ್ ಅಲ್ಲಿ ನೀವು ಕುತ್ಕೋಬೇಕು. ಈ ರೀತಿ ಗೊತ್ತಾಯ್ತು. ಈ ರೀತಿ ಬಿಟ್ಟಾಗ ನಾವು 11 ಗಂಟೆಗೆ ಬಂದು ಅಲ್ಲಿ ನಿಂತಿರ್ತೀವಿ. 2 ಗಂಟೆವರೆಗೂ ನಾವು ನಿದ್ದೆ ಮಾಡಂಗಿಲ್ಲ. ಏನಕ್ಕೆ? ಎಲ್ಲಿ ಅದು ಮಿಸ್ ಆದ್ರೆ ಮತ್ತೆ 2ನೇ ದಿನ ನಾವು ಅಪ್ಡೇಟ್ ಆದ್ವಿ, ಅಲ್ಲಿ ಕೇಳ್ತಾರೆ ಯಾಕೆ ಸ್ಕಿಪ್ ಆಯ್ತು, ವೆಹಿಕಲ್ ಇತ್ತು ಬರ್ಬೋದಿತ್ತು, ನೀನೇ ಬರ್ಲಿಲ್ಲ, ಇದರಲ್ಲಿ ನೀನು ಇದಿಲ್ಲ, ಅದು ನಿನ್ ತಪ್ಪು ಅಂತ ಅಂದ್ಬಿಟ್ಟು ಅದು ನಮ್ಮ ತಪ್ಪು ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ಬಿಡುತ್ತೆ. 2 ಗಂಟೆವರೆಗೂ ಕೂಡ ನಿದ್ದೆ ಮಾಡ್ದೇನೆ ಅಲ್ಲಿ ಕಾಯ್ಕೊಂಡು ಕುತ್ಕೋಬೇಕು. 2 ಗಂಟೆಗೆ ನಮ್ಮ ಹೆಸರು ಬಂದಾಗ ಅವ್ರು ನಮ್ಮ ಹೆಸರನ್ನ ಕೂಗ್ತಾರೆ. ಆಗ ಎಸ್ ಸರ್ ಅಂತ ಅನ್ಬೇಕು, ಹೋಗ್ಬೇಕಲ್ಲಿ. ಹೋದಾಗ ಮತ್ತೆ ನಾವು ಅಲ್ಲಿ ಹೋಗಿ ತಲುಪಬೇಕು ಅಂತಂದ್ರೆ ಇನ್ನು ಬೆಳಿಗ್ಗೆ 10 ಗಂಟೆನೋ 11 ಗಂಟೆನೋ ಆಗಿರುತ್ತೆ. ಅಲ್ಲಿ ಅದೇ ರೀತಿಯಾಗಿ ಮತ್ತೆ ಒಂದು ಟ್ರಾನ್ಸಿಟ್ 5ನೇ ದಿನಕ್ಕೆ ಹೋಗಿ ತಲುಪ್ತದೆ. ಆಯ್ತು, ಅದೇ ರೀತಿಯಾಗಿ ನಾವು ಅಲ್ಲಿ ಹೋಗಿ ತಲುಪ್ತೀವಿ. ಒಂದು 7-8 ದಿನ ಆಗುತ್ತೆ.
ಅದೇ ಅಂದ್ರೆ ಅಲ್ಲೇ ಫುಲ್ ಈಗ ಇವತ್ತಿನವರೆಗೂ ಅಲ್ಲೇ ಮಾಡ್ತಾ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋದ್ರಿ ಈಗ ಅಲ್ಲಿಂದ ಸರ್ವಿಸ್? ಈಗ ನಾವು ಲಾಸ್ಟ್ ಸ್ಟೇಜಿಗೆ ತಲುಪಿದ್ವಿ ಸರ್. ಲಾಸ್ಟ್ ಸ್ಟೇಜ್ಗೆ ತಲುಪಿದ್ಮೇಲೆ ಅಲ್ಲಿ ಒಂದು ಮೆಡಿಕಲ್ ಅಂತ ಆಗುತ್ತೆ. ನಮ್ಮ ಒಂದು ಆರೋಗ್ಯ ಫಿಟ್ನೆಸ್ ಎಲ್ಲ ಚೆಕ್ ಎಲ್ಲ ಚೆಕ್ ಮಾಡ್ತಾರೆ. BP ಹೈ ಇದೆಯಾ, BP ಲೋ ಇದೆಯಾ, ಇವನು ಅಲ್ಲಿಗೆ ಹತ್ತಬೇಕು ಅಂತಂದ್ರೆ, ಮೇಲ್ಗಡೆ ಬೆಟ್ಟ ಹತ್ಬೇಕು ಅಂತಂದ್ರೆ ಇವನು ಕರೆಕ್ಟ್ ಆಗಿದಾನ ಇಲ್ವಾ. ಅಂದ್ರೆ ಸ್ನೇಹಿತರೆ, ಇವರು ಈಗ ಎಲ್ಲೆಲ್ಲಿ ಡ್ಯೂಟಿ ಮಾಡಿದ್ರು ಅಮರ್ ಸರ್ ಅವರು ನಮ್ಮ ಹೇಳಿದ್ರು, ಇವರು ಅದನ್ನ ಸ್ವಲ್ಪ ಬಿಡಿಸಿ ಒಬ್ಬ ಸೈನಿಕನ ಜೀವನ, ದಿನನಿತ್ಯದ ಜೀವನ ಹೇಗಿರುತ್ತೆ, ಅವನ ಎಡ್ರು ತೋಡ್ರುಗಳು, ನಾವ್ ಅನ್ಕೊಂಡಂಗೆ ಇಲ್ಲಿ ಇನ್ಫೋಸಿಸ್, ನಾವು ವಿಪ್ರೋ ಅಥವಾ ಯಾವ್ದೋ ಕಾಲೇಜ್ಗಳ ಲೆಕ್ಚರರ್ಗಳು ನಾವುಗಳು ಕೆಲಸ ಮಾಡಿದಾಗೆ, ಅಥವಾ ಕ್ಯಾಮ್ರಾ ಇಟ್ಕೊಂಡು ಜರ್ನಲಿಸ್ಟ್ಗಳ ತರ ಅಷ್ಟು ಸುಖಮಯ ಜೀವನ ಇರಲ್ಲ. ಎಲ್ಲ ಒಂದು ತ್ರಾಸದಾಯಕ ಜೀವನ ಅಂತ ಹೇಳ್ತಾ ಇದ್ವಿ. ಇರುತ್ತೆ ಸರ್. ಇರುತ್ತೆ ಸರ್. ಅಲ್ಲಿ ಹೋದಾಗ ಎಲ್ಲ BP ಎಲ್ಲ ಚೆಕ್ ಮಾಡಿ, ಅಲ್ಲೂ BP ಕಮ್ಮಿ ಇದ್ರೆ ಮೇಲ್ಗಡೆ ಕಳ್ಸಲ್ಲ, ಜಾಸ್ತಿ ಇದ್ರು ಕೂಡ ಕಳ್ಸಲ್ಲ. ಈ ರೀತಿ ಎಲ್ಲ ಆಗ್ತಿರುತ್ತೆ. ಅದೆಲ್ಲ ನಾವು ಅಲ್ಲೇ ಫಿಟ್ ಮಾಡ್ಕೋಬೇಕು. ಯಾವ ರೀತಿ ಫಿಟ್ ಮಾಡ್ಬೇಕು ನೋಡಿ, ರಾತ್ರಿ ಪೂರ್ತಿ ನಮ್ಗೆ ಒಂದು ಗಂಟೆ ಗಂಟ ಡ್ಯೂಟಿ ಇರುತ್ತೆ. ಬಂದು ಮಲ್ಕೊಳ್ಳೋ ಗಂಟೆ 1:30 ಆಗುತ್ತೆ. ನಿದ್ದೆ ಹತ್ತ ತನಕ 2 ಗಂಟೆ. ಬೆಳಿಗ್ಗೆ ಮತ್ತೆ 4:00ವರೆಗೆ ಎಬ್ಬಿಸ್ತಾರೆ. 4ರಿಂದ ರಾತ್ರಿ 11 ಡ್ಯೂಟಿ. ಹೌದು, 8 ಅವರ್ ಡ್ಯೂಟಿ ಅಲ್ಲ. 8 ಅವರ್ ಡ್ಯೂಟಿ KSRTC ತರ 8 ಅಲ್ಲ, ಸೈನಿಕರು 4 ಗಂಟೆಲಿ 6 ಗಂಟೆ ನಿದ್ದೆ, 18 ಗಂಟೆ ಡ್ಯೂಟಿ. ಹೌದು ಸರ್. 6 ಗಂಟೆ ನಿದ್ದೆಯಲ್ಲೂ ಕೂಡ ನಾವು ರಾತ್ರಿ 1:30 ಗಂಟೆ. ಆಮೇಲೆ ಅಲ್ಲೇನು ಬುಕ್ ಹಿಡ್ಕೊಂಡ್ ಪೆನ್ ಹಿಡ್ಕೊಂಡ್ ಬರ್ಕೊಳ್ಳೋದಲ್ಲ, ಅಲ್ಲಿ ಗನ್ ಹಿಡ್ಕೊಂಡ್ ಬಾಂಬ್ ಹಿಡ್ಕೊಂಡ್ರೆ ಬಾಲು ಕಾಚೆ ಇದೆ, ಬಾಲು ಕ್ಯಾಚ್ ಇದ್ರಲ್ಲ, ಬಾಂಬ್ಗಳನ್ನೇ ಜನಗಳು. ಅವಾಗ ನಾನು ಒಬ್ಬ ಸಿಪಾಯಿ ರಾತ್ರಿ 1:30 ಗಂಟೆ ಡ್ಯೂಟಿ ಮಾಡಿ ಮತ್ತೆ ಬಂದು ಮಲ್ಕೊಳ್ಳೋ ಗಂಟೆ 2 ಗಂಟೆ ಆಗುತ್ತೆ. ಆಮೇಲೆ ಡ್ಯೂಟಿ ಮುಗಿದ್ಮೇಲೆ ಮನೆಗೆ ಬರ್ತೀವಿ, ಅಲ್ಲಿ ನೀವು ಒಂದು ಡ್ಯೂಟಿ ಮುಗಿಸ್ಕೊಂಡು ಡ್ಯೂಟಿಗೆ ಜಾಗಕ್ಕೆ ಹೋಗ್ಲೇಬೇಕು. ಅಂದ್ರೆ ನಿಮ್ಗೆ ಮಾನಸಿಕವಾಗಿಯೂ ಅಷ್ಟೇ ಸದೃಢವಾಗಿರ್ಬೇಕು, ಹೌದು, ದೈಹಿಕವಾಗಿಯೂ ಇರ್ಬೇಕು. ಅಂದ್ರೆ ಇರ್ಲೇಬೇಕು. ಒಬ್ಬ ಸೈನಿಕನ ಜೀವನ ದೇಶಕ್ಕೋಸ್ಕರ ಅವನು ಎಷ್ಟು ತ್ಯಾಗ ಮಾಡ್ತಾನೆ ಅನ್ನೋದು ನಮ್ಗೆ ಇದನ್ನ ಅರ್ಥ ಆಗ್ತಾ ಇದೆ ಸರ್. ಅದಾಯ್ತು. ಯಾಕೆ ಅಂತಂದ್ರೆ ಈಗ ಮುಂದೆ ಈ ರೀತಿ ಒಂದು ಪ್ರಚಾರಗಳನ್ನ ಮಾಡ್ಕೋಬೇಕು ಅಂತಂದಾಗ ನಮ್ಗೆ ಇಷ್ಟ ಆಗಲ್ಲ, ಅದು ಹೇಳ್ಕೊಳ್ಳೋಕೆ ಇಷ್ಟ ಆಗಲ್ಲ, ಅದು ಹೇಳ್ಕೊಳ್ಳಬಾರ್ದು. ಆದ್ರೂ ಒಂದು ಕಾರಣಾಂತರ ಮುಖಾಂತರವಾಗಿ ನೀವು ಕೇಳ್ತಾ ಇದಾರೆ, ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದೀರಾ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮುಂದೆ ಈ ಪ್ರಸ್ತಾಪವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ 2 ಗಂಟೆಗಳ ರಾತ್ರಿ ಗಂಟೆ ಡ್ಯೂಟಿ ಮಾಡಿ ನಾವು ಮಲ್ಕೊಂಡು ಮತ್ತೆ 4:00ವರೆಗೆ ಸೆಲ್ ಹೊಡಿತಾರೆ. PT ಹೋಗ್ಲಿ, ಯಾಕೆ PT ಮಾಡ್ತಾರೆ? ಇಷ್ಟು ಒಂದು ಫಿಟ್ನೆಸ್ ಇರಲಿ. ಫಿಟ್ನೆಸ್. BP ಜಾಸ್ತಿ ಆಗಿದೆಯಾ, ಅದು ಕಮ್ಮಿ ಮಾಡಬೇಕು. ನೀನು PT ಮಾಡಲೇಬೇಕು. ಅದಾದ ನಂತರನೇ ನೀನು ಮೇಲ್ಗಡೆ ಹತ್ತಿ ಹೋಗಿ ಸಾಧ್ಯ. ನಾನು ಫಸ್ಟೇ ವಾಲಂಟಿಯರ್ ಬಸ್ ಕೊಟ್ಬಿಟ್ಟಿದ್ದೀನಿ. ನಾನು ಮೇಲ್ಗಡೆ ಹೋಗಿ ಮೇಲೆ ಅಂದ್ರೆ ಕಣಿವೆಗಳಿಗೆ 15,000 ಅಡಿಗಳ ಎತ್ತರದಿಂದ ಮೇಲೆ ಹೋಗ್ಬೇಕು. ಯಾಕೆ ಇಲ್ಲಿ ಸ್ವಲ್ಪ ನಮಗೆ ಸಂಬಳ ಜಾಸ್ತಿ, ಒಂದು ಇನ್ಸೆಂಟಿವ್ ತರ ಅಲೌನ್ಸ್ ಅಂತ ಹೇಳ್ತಾರೆ. ಒಂದು ಮನೆ ಕಡೆ ಜವಾಬ್ದಾರಿ ಇರುತ್ತೆ, ಮನೆಯಲ್ಲಿ ಸಂಭಾಳಿಸ್ಬೇಕು. ತಂಗಿ ಇರ್ಬೋದು, ತಮ್ಮ ಇರ್ಬೋದು, ಮದುವೆ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಮನೆ ಬಿದ್ದೋಗಿರ್ಬೋದು, ಅದನ್ನು ನೋಡಿ ಈ ಕಡೆ ದೇಶ ಸೇವೆನೂ ಮಾಡಿ ನೋಡಿ. ಇವತ್ತು ಇದೊಂಥರ ಫಾರಿನ್ ಹೋಗ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್, ಆ ತರ ಅಲ್ಲ ಇದು. ಕಣಿವೆಗೆ ಹತ್ತದ ಅಂದ್ರೆ ಅವನು ಬಾಂಬ್ಗೆ ಎದೆ ಕೊಡಕ್ಕೆ ಹತ್ತದ. ಅಲ್ಲಿ ಟೆರರಿಸ್ಟ್ಗಳು ಯಾರು ಇಸ್ಲಾಂ ಭಯೋತ್ಪಾದಕರು ಪಾಕಿಸ್ತಾನದಿಂದ ಬಂದವರು ಬಾಂಬ್ ಹಿಡ್ಕೊಂಡ್ ಕೂತಿದಾರೆ, ಅಲ್ಲಿ ಲ್ಯಾಪ್ಟಾಪ್ ಹಿಡ್ಕೊಂಡ್ ಕೂತಿಲ್ಲ. ಹೌದು ಸರ್. ಹಾಗೆ ನನ್ನ ಮನೆಯ ಪರಿಸ್ಥಿತಿ ತುಂಬಾ ಅದು ಬಿಗಡಾಯಿಸಿತ್ತು. ಆದ್ರಿಂದ ನಾನು ಅಲ್ಲಿ ಹೋಗ್ಲೇಬೇಕು ಅಂತ ಅಂದ್ಬಿಟ್ಟು ವಾಲಂಟಿಯರ್ ನಾನು ತಗೊಂಡೆ. ಅಲ್ಲಿಗೆ ಹೋದಾದ್ಮೇಲೆ ನನ್ನ ಒಂದು ಏನಿತ್ತಪ್ಪ ಅಂತಂದ್ರೆ, ನನ್ನ ಫಿಸಿಕಲ್ನ ನಾನು ಫಿಟ್ ಮಾಡ್ಕೋಬೇಕು. ನಾನು ಮೊದಲೆಲ್ಲ ಫಿಟ್ ಇದ್ದೆ, ಬಟ್ ಅವಾಗ ನನ್ನ ವಯಸ್ಸು ಏನಪ್ಪ ಅಂದ್ರೆ ನಾವೊಂದು 6-7 ವರ್ಷ ಅಷ್ಟೇ ಸರ್ವಿಸ್ ಆಗಿದ್ದು. ಅವಾಗೆಲ್ಲ ತುಂಬಾ ಫಿಟ್ ಇದ್ದೆ. 18 ವರ್ಷಕ್ಕೆ ಹೋಗಿದ್ದು, 6-7 ವರ್ಷ ಸರ್ವಿಸ್ ಅಂತಂದ್ರೆ ಅಲ್ಲಿ ಹೆಚ್ಚು ಕಮ್ಮಿ 24-25 ವರ್ಷ ಆಗಿತ್ತು. ಹೋದೆ, ಮೇಲ್ಗಡೆ ಹೋದೆ. ಅಲ್ಲಿ ಡ್ಯೂಟಿಗಳೆಲ್ಲ ನಾನು ಮಾಡದ್ಮೇಲೆ ಅಲ್ಲಿ 2 ವರ್ಷಗಳ ಕಾಲ ಡ್ಯೂಟಿ ಇತ್ತು. ಡ್ಯೂಟಿ ಮಾಡ್ಬೇಕಾದ್ರೆ 2014 ನವೆಂಬರ್ ತಿಂಗಳಲ್ಲಿ ನಾನು ಹೋದೆ ಜಮ್ಮುಗೆ. ಅಲ್ಲಿ ಮತ್ತೆ ಮೇಲ್ಗಡೆ ಹೋದೆ, ಮತ್ತೆ ಅಲ್ಲಿಂದ ರಜೆಗಳನ್ನ ಮುಗಿಸ್ಕೊಂಡ್ಬಂದು ಮತ್ತೆ ಬಂದೆ. ನಾನು ಮತ್ತೆ ಹೋದೆ 2015ನೇ ಇಸವಿ ಜೂನ್ 15ನೇ ತಾರೀಕು. 2015ನೇ ಇಸವಿ ಜೂನ್ 15ನೇ ತಾರೀಕು
ನಾನು ಮತ್ತೆ ರಜೆ ಮುಗಿಸಿ ಮೇಲ್ಗಡೆ ಹೋಗ್ತಾ ಇರ್ತೀನಿ. ಹೋಗ್ಬೇಕಾದ್ರೆ ಈಗ ಅದನ್ನ ಹೇಳ್ಬೇಕು ಬೇಡ ಅಂತ ಹೇಳಿ, ಹೇಳಿ. ಇಲ್ಲ, ಹೇಳಿ ಹೇಳಿ ಬಟ್ ಹೇಳಿ ಹೇಳಿ ಹೇಳಿ. ಆಯ್ತಾ, ಮೇಲ್ಗಡೆಯಿಂದ ಒಂದು ಕೆಲವು ವ್ಯಕ್ತಿಗಳು ಬರ್ತಾ ಇದ್ರು. BSF ಅವರು ಜೊತೆಲೇ ಇರ್ತಾರೆ. ಬರ್ತಾ ಇದ್ದಾಗ 2015 ಇಸ್ವಿಯಲ್ಲಿ ಒಂದು ಆಪರೇಷನ್ ಆಗುತ್ತೆ. ಒಂದು ಜಮ್ಮುವಿಂದ ಮೇಲ್ಗಡೆ ಆ ರಾಷ್ಟ್ರೀಯ ರೈಫಲ್ ಅಲ್ಲಿ ಅದೊಂದು ಪ್ರದೇಶ ಕಟ್ವರ್ ಅಂತ ಅಂದ್ಬಿಟ್ಟು ಇದೆಲ್ಲ ಒಂದು ಆಪರೇಷನ್ ಆಗುತ್ತೆ. ಆಪರೇಷನ್ ಅಲ್ಲಿ ಮಿಲಿಟೆಂಟ್ಸ್ ಅಂತ ಅಂತಾರೆ, ಟೆರರಿಸ್ಟ್. ಹೌದು. ಆ ಟೈಮಲ್ಲಿ ಏನಾಯ್ತು, ಇದೇ ರೀತಿ ಒಂದು ಫೈರ್ ಆಯ್ತು. ಫೈರ್ ಆದ್ಮೇಲೆ ನನಗೆ ಅಷ್ಟು ಕೆಳಗಡೆ ಎಲ್ಲೋ ಏನೋ ಮಾಡ್ತಾ ಇರೋದು ಸರಿ ನಡೀತಾ ಇದೆ, ಬಟ್ ಅಷ್ಟು ಆಗ್ಲಿಲ್ಲ. ನಾವು ಮೇಲ್ಗಡೆ ಹೋಗ್ತಾ ಇದೀವಿ. ಬೆಳಗಿನ ಜಾವ ಸರ್, 6 ಗಂಟೆ ಸಮಯ. ನಮ್ಮಲ್ಲೂ ಒಂದು ತಪ್ಪುಗಳಿತ್ತು ಆ ಸಮಯದಲ್ಲಿ. ಏನಪ್ಪಾ ಅಂತಂದ್ರೆ, ನಾವು ಜಾಕೆಟ್, ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿರ್ಲಿಲ್ಲ. ಇಲ್ಲೇ ಅಲ್ವಾ ಒಂದು ಕ್ಲೈಮೇಟೇಶನ್ ಅಂತ ಒಂದು ಹೇಳ್ಬಿಟ್ಟು 1-2 ಕಿಲೋಮೀಟರ್ ನಡ್ಸ್ಕೊಂಡು ಹೋಗ್ತಾರೆ, ಬರ್ತಾರೆ. ಕ್ಲೈಮೇಟೇಶನ್ ಅಂತ ಹೋಗಿದ್ದವರು ಆ ಒಂದು ತಕ್ಷಣಕ್ಕೆ ಅದೊಂದು ಆಪರೇಷನ್ ನಡೆಯುತ್ತೆ. ನಡೆದಾಗ ನಾವು ಬುಲೆಟ್ ಪ್ರೂಫ್ ಜಾಕೆಟ್ ಇಲ್ಲ, ಹೆಲ್ಮೆಟ್ ಇಲ್ಲ, ಸಿಂಗಲ್ ರೈಫಲ್ AK-47, ಸಿಂಗಲ್ ಮ್ಯಾಗ್ಝಿನ್, ಬರೀ ನಮ್ಮ ಹತ್ರ 30 ಗುಂಡುಗಳು ಮಾತ್ರ ಇರುತ್ತೆ. ಅದು ಸಾಮಾನ್ಯ. ಇಲ್ಲ, ಒಂದು ನಮ್ಮ ಸೈನಿಕರು ಒಂದು ತಪ್ಪು ನಡೆದಿರುತ್ತೆ, ಬಟ್ ಕ್ಲೈಮೇಟೇಶನ್ ಅಂತ ಅಂದ್ಬಿಟ್ಟು ಹೋಗಿರ್ತೀವಿ. ಹೋಗಿರ್ಬೇಕಾದ್ರೆ ಆ ಸಮಯದಲ್ಲಿ ಆಪರೇಷನ್ ನಡೆಯುತ್ತೆ. ಆಪರೇಷನ್ ಅಂದ್ರೆ ಈ ಉಗ್ರತೆ ಗುಂಡಿನ ಇದು ಚಕಮಕಿ ನಡೆಯುತ್ತೆ. ಎದುರಾಳಿಗಳು ಎದುರಾಗ್ತಾರೆ. ಆ ಸಮಯದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಸರ್ ನಾವು ಬ್ರಷ್ ಮಾಡಿಲ್ಲ, ಆಯ್ತಾ, ಒಂದು ಲೋಟ ನೀರ್ನ ಕುಡ್ದಿರ್ತೀವಿ ಆ ಸಮಯದಲ್ಲಿ. ಇಲ್ಲ ಅಥವಾ ಇಲ್ಲದೆ ನೀರು ಇದ್ರೂ ಇರ್ಬೋದು. ಕೆಲವೊಂದು ಪರ್ಸನ್ ಕುಡ್ಕೊಂಡು ಹೋದಂತ ನಾವು ಹೋಗ್ತಾ ಇರ್ತೀವಿ. ಮೇಲ್ಗಡೆ ಒಂದು ಜನಗಳು ಬರ್ತಾ ಇರ್ತಾರೆ, ಅವ್ರನ್ನ ಕರ್ಕೊ ಬರ್ಬೇಕು ಅಂತ ಅಂದ್ಬಿಟ್ಟು ಹೋಗ್ತಿರ್ತೀವಿ. ಬಟ್ ಇಲ್ಲಿ ನಮ್ಮ ಟ್ರೈನಿಂಗ್ ಆಯ್ತು, ಕ್ಲೈಮೇಟೇಶನ್ ಅಂತ ನಡ್ಕೊಂಡು ಹೋಗ್ಬೇಕು, ಬಟ್ ಅವ್ರನ್ನ ಕರ್ಕೊಂಡು ಬರಬೇಕು. ಈ ರೀತಿ ಎಲ್ಲ ಒಂದು ಇರುತ್ತೆ. ಇದ್ದಾಗ ನಾವು ಮಧ್ಯಾಂತರಕ್ಕೆ ಹೋಗ್ತೀವಿ. ಒಂದು 4-5 ಕಿಲೋಮೀಟರ್ ನಡ್ಕೊಂಡು ಹೋಗಿರ್ತೀವಿ. ಅವರು ಕೂಡ 4-5 ಕಿಲೋಮೀಟರ್ ಮೇಲ್ಗಡೆ ನಡ್ಕೊಂಡು ಬಂದಿರ್ತಾರೆ. ಆಫ್ ಲೀಕ್ ಅಂತ ಅಂದ್ಬಿಟ್ಟು ಮೀಟ್ ಆಗಿದ್ದ ಜಾಗ. ನಾವ್ ಅರ್ಧ ಹೋಗ್ತೀವಿ, ಅವ್ರ ಅರ್ಧ ಬರ್ತಾರೆ. ಇಲ್ಲಿಂದ ಹೋದವ್ರನ್ನ ಮೇಲ್ಗಡೆ ಕಳಿಸ್ಬೇಕು. ಮೇಲ್ಗಡೆಯಿಂದ ಬಂದವ್ರನ್ನ, ಅಂದ್ರೆ ಬೆಟ್ಟದ ಮೇಲಿಂದ ಬಂದವ್ರನ್ನ ನಾವು ಕರ್ಕೊಂಡ್ ಬರ್ಬೇಕು. ಬೆಟ್ಟದ ಮೇಲೆ ಕತ್ತೋರ್ನ ಇಲ್ಲಿಂದ ಕಳಿಸ್ಕೊಡ್ಬೇಕು. ಆ ಒಂದು ಮೀಟ್ ಆಗಿ ಇಲ್ಲಿಯವರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿಯವ್ರನ್ನ ಕರ್ಕೊಂತೀವಿ. ಬರ್ತಾ ಇದ್ದಂತ ಸಮಯದಲ್ಲಿ ಒಂದು ಇದು ನಡೆಯುತ್ತೆ. 2015 ಜೂನ್ 15ನೇ ತಾರೀಕು ನಡೆಯುತ್ತೆ. ಆ ಸಮಯದಲ್ಲಿ ನಾವು ಬರ್ತಾ ಇದೀವಿ ಕೆಳಗಡೆ. ಅಲ್ಲಿ ಮಧ್ಯ ರಸ್ತೆಯಿಂದ ನಾವು ಕೆಳಗಡೆ ಬರ್ತಾ ಇದೀವಿ. ಈಗ ಮಧ್ಯ ರಸ್ತೆ ಇದು, ಇಲ್ಲೇ ಕೆಳಗಡೆ ನಡ್ಕೊಂಡ್ ಬರ್ತಿದ್ವಿ. ಬಟ್ ಇಲ್ಲಿ ಏನ್ ನಡೀತಾ ಇದೆ ಅಂತ ಅನ್ಬಿಟ್ಟು ನಾವ್ ಇಲ್ಲಿಂದ ಬರ್ತಿದ್ದೀವಲ್ಲ, ನಮ್ಗೆ ಗೊತ್ತಿಲ್ಲ. ಏನೋ ಒಂದು ಸೌಂಡ್, ಫೈರಿಂಗ್ ಸೌಂಡ್ ಬರ್ತಾ ಇದೆ. ಬರ್ತಾ ಇರಬೇಕಾದ್ರೆ ಹಿಂಗೆ ಅದು ಬುಲೆಟ್ ಎಲ್ಲ ಹೋಗ್ತಾ ಇದೆ, ಸೌಂಡ್ ಕೇಳ್ತದೆ, ಸುಯಿ ಅಂತ ಅನ್ಬಿಟ್ಟು ಆ ತಕ್ಷಣಕ್ಕೆ ಒಂದು ಕೆಳಗಡೆ ಇದ್ ಮಾಡಿದ್ವಿ. ಕೆಳಗಡೆ ಮಲ್ಕೊಂಡ್ಬಿಟ್ಮೇಲೆ ನಾವು ಟ್ರೈನಿಂಗ್ ಅಲ್ಲಿ ಏನ್ ಮಾಡಿದೀವಿ, 2009ನೇ ಇಸ್ವಿಯಲ್ಲಿ ನಮ್ಗೆ ಟ್ರೈನಿಂಗ್ ಅನ್ನ ಏನ್ ಕಲ್ಸ್ಕೊಟ್ಟಿದ್ರು ಅವತ್ತು ನಮ್ಮ ಗುರುಗಳು, ಅವತ್ತು ಅದು ಉಪಯೋಗಕ್ಕೆ ಬಂತು. 2015 ಇಸ್ವಿಯಲ್ಲಿ ಏನು ನಮ್ಗೆ ನಿಂತಿರ್ಲಿಲ್ವೋ ನೆನಪಿಗೆ ಬಂತು ಸರ್. ಅದು ನೆನಪು ಮಾಡ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಟ್ರೈನಿಂಗು ಬೆಳಗಾವಿ ಸೆಂಟರ್, ಮರಾಠ ಇನ್ಫೆಂಟ್ರಿ ಸೆಂಟರ್ ಏನು ಟ್ರೈನಿಂಗ್ ಅನ್ನ ಕೊಟ್ಟಿದ್ರು, ನಂಬರ್ 1 ಅದು ಅವತ್ತು ನೆನಪು ಬರ್ಲೇಬೇಕು. ಯಾರ್ಯಾರು ಸರಿ, ಆ ಒಂದು ಸೆಂಟ್ರಲ್ಲಿ ಟ್ರೈನಿಂಗ್ ಮಾಡದಂತ ಒಂದು ಅಭ್ಯರ್ಥಿಗಳು ಏನಿದಾರೋ ಅದು ನೆನಪು ಬರ್ಲೇಬೇಕು. ಅದು ಅವತ್ತು ನೆನಪಿಗೆ ಬಂತು. ಬರ್ಬೇಕಾದ್ರೆ ಸರ್, ನೀವು ನಂಬ್ತಿರೋ ಬರ್ತಿಲ್ವೋ, ಒಂದು 100ರಿಂದ 150 ಮೀಟರ್ಗಳಷ್ಟು ಟ್ರೈನಿಂಗ್ ಅಲ್ಲಿ ಈ ಒಂದು ಮೂಳೆ ಏನಿದೆಯೋ ಎಷ್ಟು ಸೌದಿತ್ತು ಅಂತಂದ್ರೆ, ಇದು ಮತ್ತೆ ಒಂದು ಮಂಡಿ ಮೂಳೆಗಳು ಅಷ್ಟು ಸೌದಿತ್ತು ಸರ್. ತೆವಳ್ಕೊಂಡು ಬಂದ್ರಿ. ಏನಕ್ಕೆ ಇಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಅದು ಭಗವಂತನ ಪ್ರೀತಿ. ಬಟ್ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು
ನಾವಲ್ಲಿ ಎದ್ದು ನಿಂತ್ಕೊಂಡು ಧೈರ್ಯವಾಗಿ ಹೋಗಕ್ಕಾಗತ್ತಾ? ಆಗಲ್ಲ. ಭಗವಂತನ ಪ್ರೀತಿ ಒಂದ್ ಕಡೆ ಬೇಡಬೇಕು, ಓಕೆ, ಮೂರ್ಖತನದಿಂದ ಎದ್ದು ನಿಂತ್ಕೊಳ್ಳಕ್ಕಾಗಲ್ಲ. ಆಗಲ್ಲ. ಹ್ಮ್ ಯಾಕೆ ಅಂತಂದ್ರೆ ನಮಗ್ ಕೊಟ್ಟಿರುವಂತ ಒಂದು ಟ್ರೈನಿಂಗ್ ಆ ರೀತಿ ಇತ್ತು. ಹ್ಮ್ ನಮಗ್ ಕಲ್ಸ್ಕೊಟ್ಟಂತ ಒಂದು ಶಿಕ್ಷಕರು ಏನ್ ಹೇಳ್ತೀವ ನಾವು ಆ ರೀತಿ ಇತ್ತು. ಹ್ಮ್ 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 ಅದೆಲ್ಲ ಆದ್ಮೇಲೆ ಅಲ್ಲಿ ಹೋದ್ಮೇಲೆ ಈ ರೀತಿ ಅಂತ ಗೊತ್ತಾಯ್ತು. ಅಂತ ಹೇಳಿದ್ರು, ಅಲ್ಲಿ ಮುಂದೆಗಡೆ ಈ ರೀತಿ ಇದಾರೆ. ಹ್ಮ್ ಹ್ಮ್ ಓಕೆ, ನಮ್ಗೆಲ್ಲ ಅರ್ಥ ಆಯ್ತು. ಅಷ್ಟೊತ್ತಿಗೆ ನಾವು ಅರ್ಥ ಮಾಡ್ಕೊಂಡು, ಈ ರೀತಿ ಅಲ್ಲಿ ಒಂದು ಸಮಸ್ಯೆ ಇದೆ, ಹ್ಮ್ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಅದೇ ರೀತಿಯಾಗಿ ಅಷ್ಟೇ ಒಂದು 150 ಮೀಟರ್ ಅಷ್ಟು ವಾಪಸ್ ಬಂದ್ವಿ ಸರ್. ಹ್ಮ್ ನಾನು ನನ್ನ ಜೊತೆ ಒಬ್ಬ ನನ್ನ ಫ್ರೆಂಡ್ ಇದ್ದ. ಹ್ಮ್ ಅವರು ನನಗಿಂತ ಒಂದು 6 ತಿಂಗಳು ಸೀನಿಯರು, ನನ್ನ ಜೊತೆನೇ ಇದ್ರು. ಬಂದು ಒಂದು ದೊಡ್ಡ ಮರ ಸರ್, ಹ್ಮ್ 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 ಒಂದು ದೊಡ್ಡ ಮರ, ಹ್ಮ್ ದೊಡ್ಡ ಮರದಲ್ಲಿ ಒಂದು ಹಿಂದೆಗಡೆ ನಾವು ಕೂತ್ಕೊಂಡ್ವಿ. ಹ್ಮ್ ಹ್ಮ್ ಆಯ್ತಾ ಸರ್? ಹೇಳಿ ಹೇಳಿ. ಆ ದೊಡ್ಡ ಮರದಿಂದ ಒಂದು ಹಿಂದೆಗಡೆ ನಾವು ಕೂತ್ಕೊಂಡ್ವಿ ಸರ್. ಹ್ಮ್ 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 ಕೂತ್ಕೊಂಡಾಗ ಇಷ್ಟು ದಪ್ಪ ಇದೆ ಸರ್ ಮರ, ಹ್ಮ್ ಹ್ಮ್ ಇಷ್ಟು ದಪ್ಪ ಇದೆ. ಈ ಕಡೆ ಒಬ್ಬ, ಈ ಕಡೆ ಒಬ್ಬ, ನಾವು ಕೂತ್ಕೊಂಡ್ವಿ. ನಮ್ಗೆ ಡೈರೆಕ್ಟ್ ಆಗಿ ನಮ್ಮ ಕಣ್ಣೆದುರುಗಡೆ ಆ ವ್ಯಕ್ತಿ ಕಾಣಿಸ್ತಾ ಇದೆ. ಯಾರು? ಟೆರರಿಸ್ಟ್. ಎಸ್, ಕಾಣಿಸ್ತಾ ಇದೆ. ನಾವೇನ್ ಮಾಡ್ಬೇಕಂತ ಪರಿಸ್ಥಿತಿಯಲ್ಲಿ? ನಮ್ಗೆ ಆರ್ಡರ್ ಕೊಡೋರು ಯಾರು ಇಲ್ಲ. ಆರ್ಡರ್ ಕೊಟ್ರೆ ಮಾತ್ರ ಹೊಡಿಬೇಕು, ನೀವು ಹೊಡಿಬೇಕು. ಆದ್ರೂ ಕೂಡ ಬಟ್ ಅವನ್ ತಪ್ಪು ಮಾಡ್ತಾ ಇದ್ದಾನೆ. ನಮ್ಮ ಮೇಲೆ ಗುಂಡ ಹಾಕ್ತಾ ಇಲ್ಲ, ನಮ್ಮ ಸೈನಿಕರ ಮೇಲೆ. ಒಂದು ಬಂಡೆ ಕಲ್ಲಿಂದ ಪಕ್ಕದಲ್ಲಿ ಅವನು ಕೂತಿದ್ದಾನೆ. ಕೂತ್ಕೊಂಡು ಈ ರೀತಿ ಒಂದು ಅವನ ಎದುರುಗಡೆ ಹಿಂಗೆ ನದಿ ಹರಿತಾ ಇದೆ. ಈ ಬಂಡೆ ಪಕ್ಕದಲ್ಲಿ ಅವನು ಕೂತಿದ್ದಾನೆ. ಕೂತ್ಕೊಂಡು, ಸರ್ ನಿಜವಾಗ್ಲು ಅವನು ಸೇಮ್ ನಮ್ ತರಾನೇ ಫುಲ್ಲು ಮಾರ್ಷಲ್ ಆರ್ಟಿಸ್ಟ್ ಅವನು. ಕೈಗಳನ್ನ ಎರಡನ್ನೂ ಮುಟ್ಟಿಲ್ಲ, ಏನೋ ಒಂದು ತಿಂದ್ಬಿಟ್ಟು ಹಿಂಗೆ ಬಾಯಿಯನ್ನ ನದಿಗೆ ಇಟ್ಟು ನೀರ್ನ ಕುಡ್ದ. ನಾನು ಯಾವಾಗ ಫೈರ್ ಮಾಡಬೇಕು ಅಂತ ಅನ್ಕೊಂಡ್ವೋ, ಬಟ್ ನನ್ನ ಫ್ರೆಂಡಿಗೆ ಹೇಳಿದೆ, ಇರಿ ಸ್ವಲ್ಪ ಒಂದ್ ನಿಮಿಷ ಇರಿ, ನೀರ್ ಕುಡಿಲಿ, ಸ್ವಲ್ಪ ನೀರ್ ಕುಡಿಲಿ, ಮೇಲೆ ಎದ್ದೇಳಿ. ಏನೋ ಒಂದು ತಿಂದ, ನೀರ್ ಕುಡ್ದ. ಒಂದು ಅಮ್ಮಮ್ಮ ಅಂತಂದ್ರೆ 100 ರಿಂದ 120 ಮೀಟರ್ ಅಷ್ಟೇ ಸರ್. ನಮ್ಗೆ ಗೊತ್ತಾಗ್ಬಿಡುತ್ತೆ. ಈಗ ನೀವು ಕೇಳೋ ಒಂದು ಪ್ರಶ್ನೆ ಕೇಳ್ಬೋದು, ನಿಮ್ಗೆ ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇದೆಯಲ್ಲ, ನಿಮ್ಗೆ ತರಬೇತಿ ಹಂಗಿರುತ್ತೆ, ತರಬೇತಿ ಹಂಗಿರುತ್ತೆ. ನಾವು ಕಣ್ಣಲ್ಲಿ ಮತ್ತೆ ಹೆಜ್ಜೆಯಲ್ಲಿ ನಾವು ಎಷ್ಟು ಮೀಟರ್ ಇದೆ ಅಂತ ಅಂದ್ಬಿಟ್ಟು ನಾವು ಲೆಕ್ಕಾಚಾರವನ್ನ ಮಾಡ್ತೀವಿ. ಹಾಗಾಗಿ ನಮ್ಗೆ ಅದು ಗೊತ್ತಾಗಿ ನಾನು ಮುಂದೆ, ಸರಿ ಸರ್ ಒಂದ್ ನಿಮಿಷ ಇರಿ, ಅವ್ನು ನೀರು ಕುಡಿ, ಆಯ್ತು ಕೊಡ್ತಾ ಎಲ್ಲ ಮಾಡಾಯ್ತು. ಮಾಡಾದ್ಮೇಲೆ ಅವನು ಹಿಂಗೆ ಮಾಮೂಲಿ ಕುತ್ಕೊಂಡ ನದಿ ಪಕ್ಕದಲ್ಲೇ, ಬಂಡೆ ಪಕ್ಕದಲ್ಲಿದ್ದಾನೆ. ಇಲ್ಲಿ ನಮ್ಮವರೆಲ್ಲ ಅಲರ್ಟ್ ಆಗಿದ್ದಾರೆ, ಬಟ್ ಅವನ್ ಕಾಣಿಸ್ತಾ ಇಲ್ಲ. ನಾವು ಈ ಕಡೆ ಸೈಡ್ ಅಲ್ಲಿ ಮರದ ಕೆಳಗಡೆ ಇದೀವಿ, ನಮ್ಗೆ ಕಾಣಿಸ್ತಾ ಇದೆ. ಆಯ್ತು, ಆ ರೀತಿ ಆದಾಗ ನಾವು ಫೈರ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಶುರು ಮಾಡದಂತ ಸಮಯದಲ್ಲಿ ಅವನ ಕಡೆಯಿಂದನೂ ನಮ್ಗೆ ರೆಸ್ಪಾನ್ಸ್ ಬಂತು. ಅವನು ಹೊಡೆಯಕ್ ಶುರು ಮಾಡ್ದ. ಹೌದು, 1 ಇಂಚ್ ಸರ್, ಇಷ್ಟೇ ಅರ್ಧ ಇಂಚಿನಲ್ಲಿ ಈ ಮರ ಏನಿತ್ತೋ, ನಾನು ಬಲ್ಲ ಕಡೆ ಸೈಡಲ್ಲಿ ಕೂತಿದ್ದೆ, ನನ್ನ ಫ್ರೆಂಡ್ ಎಡದ ಕಡೆ ಇದ್ರು. ಇವನು ಫಸ್ಟ್ ಫೈರ್ ಮಾಡ್ದ. ನಾನಂದೆ, ಸರ್ ನಾನು ಸ್ವಲ್ಪ ಯಾಕೋ ಭಯ ಆಗ್ತಾ ಇದೆ ಟೈಮಲ್ಲಿ, ಫಸ್ಟ್ ಟೈಮ್ ಆಗತ್ತೆ, ಫೈರ್ ಮಾಡಿ. ಫೈರ್ ಮಾಡಿದ ತಕ್ಷಣ ಒಂದು 2 ಸಲ ಟ್ರಿಗರ್ ಪ್ರೆಸ್ ಮಾಡಿದ ತಕ್ಷಣ ಏನೋ ಒಂದು 6 ಬುಲೆಟ್ ಪಾಸ್ ಆಯ್ತು. ಇದ್ದಿದ್ದೇ 30, ಅದ್ರಲ್ಲಿ 6 ಹೋಯ್ತು, 24. ನಾನಂದೆ, ನನ್ನ ನಗು ಬಂತು. ಯಾಕಂದ್ರೆ ನಾವು ತರಬೇತಿ ಯಾರಿದ್ದೇ ರೀತಿ ಕೊಟ್ಟಿರ್ತಾರೆ. ಒಂದು ಸಮಸ್ಯೆ ಅಂತ ಬಂದಾಗ, ಆ ಒಂದು ಆಪರೇಷನ್ ಅಂತ ಬಂದಾಗ, ನೀವು ಬುಲೆಟ್ ಅನ್ನ ಸ್ಥಿರವಾಗಿ ಇಟ್ಕೋಬೇಕು, ಮುಂದಿನ ಲಡಾಯಿಗೋಸ್ಕರ ಇಟ್ಕೋಬೇಕು ಅಂತ ಅನ್ಬಿಟ್ಟು ನಮ್ಗೆ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾರೆ. ಅವಾಗ ಇವಾಗ 6 ಬುಲೆಟ್ ಫೈರ್ ಆಯ್ತು. ನಾನು ಕೇಳಿದೆ, ಸರ್ ನಿಮ್ದು 6 ಬುಲೆಟ್ ಫೈರ್ ಆಗಿದೆ, ನಿಮ್ಮ ಹತ್ರ ಉಳಿದಿರೋದೆಷ್ಟು ಲೆಕ್ಕ ಮಾಡಿ, ಯೋಚನೆ ಮಾಡಿ ಫೈರ್ ಮಾಡಿ. ಅವ್ರು ನನ್ಗಂದ್ರು, ನೀನ್ ಫೈರ್ ಮಾಡಪ್ಪ. ಸರಿ ಆಯ್ತು. ನಾನು ಈ ಕಡೆ ಸೈಡ್ ಕೂತಿದ್ದೆ, ಮರದಿಂದ ಈ ಕಡೆ ಸೈಡು.
ಅವರು 2 ಟ್ರ್ಯಾಪ್ ಅಲ್ಲಿ 6 ಬುಲೆಟ್ ಕಲ್ಕೊಂಡ್ರು. ನಾನು 2 ಟ್ರ್ಯಾಪ್ ಅಲ್ಲಿ 2 ಅಷ್ಟೇ ಮಾಡಿದ್ ನಾನು. ಹೌದಾ ಅವನು? ಇಲ್ಲ, ಹೋಗಿಲ್ಲ. ಇಲ್ಲಿಂದ ನೋಡಿ, ಈಗ ಇದು ತಲೆ ಕೂದ್ಲು ಅಂತಂದ್ರೆ ಇಲ್ಲಿಂದ ಹೆಗುರೋಗ್ತಿದೆ, ಬಟ್ ಅವನು ತಲುಪ್ತಾ ಇಲ್ಲ. ಬಟ್ ಪ್ರಾಬ್ಲಮ್ ಏನು, ಹೈಡ್ ಮಾಡ್ಕೊಂತಾನೆ. ಅದು ಆಗ್ಲಿಲ್ಲ. ಹೆಚ್ಚು ಕಮ್ಮಿ ನಾನು ಒಂದು 7 ರಿಂದ 8 ಬುಲೆಟ್ಗಳನ್ನ ಫೈರ್ ಮಾಡ್ತೀನಿ, ಅದಾಗ್ಲಿಲ್ಲ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅದು ಎದ್ದು ನಿಂತ್ಕೊತಾನೆ ಧೈರ್ಯವಾಗಿ. ಯಾಕೆಂದ್ರೆ ಮೇಲ್ ಆ ಕಡೆ ಸೈಡ್ ಅಲ್ಲಿ ಕಾಣಿಸ್ತಾ ಇಲ್ಲ, ನಾವು ಇದರ ಕಡೆ ಕಾಣಿಸ್ತಿದೀವಿ, ನಮ್ಮ ಮೇಲೆ ಮಾತ್ರ ಫೈರ್ ಮಾಡ್ತಾ ಇದ್ದಾನೆ ನಾವಿಬ್ರು. ಯಾಕಂದ್ರೆ ಫೈರ್ ಮಾಡ್ತಿರೋರು ನಾವಿಬ್ರು ಕೂತ್ಕೊಂಡು ಫೈರ್ ಮಾಡ್ತಾ ಇರ್ತಾನೆ. ಫೈರ್ ಮಾಡ್ಬೇಕಾದ್ರೆ ಅದು ನಡೆಯುತ್ತೆ. ಮತ್ತೆ ಅವನೇನ್ ಮಾಡ್ತಾನೆ, ಇಲ್ಲಿದ್ರೆ ಆ ಜಾಗದಲ್ಲಿ ಇದ್ರೆ ಸರಿ ಆಗಲ್ಲ ಅಂತ ಅಂದ್ಬಿಟ್ಟು ಅವನು ಮತ್ತೆ ಆ ಜಾಗವನ್ನ ಕೇಳೋದಕ್ಕೆ ಶುರು ಮಾಡ್ತಾನೆ. ಒಂದು ನದಿ ಹರಿತಾ ಇರುತ್ತೆ, ತುಂಬಾ ಫೋರ್ಸ್ ಆಗಿ ಹರಿತಾ ಇರುತ್ತೆ ನದಿ. ಅದು ಅಂದ್ರೆ ನೀರಿರೋದು ಇಷ್ಟು, ಬಟ್ ನೀರು ಬೆಟ್ಟದಿಂದ ಮೇಲಿಗೆ ಅಂದ್ರೆ ಬೆಟ್ಟ ಯಾವ ರೀತಿ, ಆ ನದಿ ಒಂದು ಲೆವೆಲ್ ಆಗಿಲ್ಲ, ಈ ರೀತಿ ಇದೆ. ಬಟ್ ಆ ಒಂದು ಈ ರೀತಿಯಿಂದ ನದಿ ನೀರು ಬರ್ಬೇಕು ಅಂತಂದ್ರೆ ಅದು ಎಷ್ಟು ಫೋರ್ಸ್ ಇರುತ್ತೆ ಅಂತ ಲೆಕ್ಕ ಮಾಡಿ. ಇಲ್ಲಿ ಗಂಟ ನೀರು ಬರುತ್ತೆ ಅಂತಂದ್ರು ಆ ವ್ಯಕ್ತಿ ಅಲ್ಲಿ, ಈಗ ನದಿ ಹರಿತಾ ಇದೆ, ಅಡ್ಡವಾಗಿ ಕ್ರಾಸ್ ಮಾಡಕ್ ಆಗಲ್ಲ. ಬಟ್ ನೀನ್ ಹಿಂಗ್ ಹೋಗ್ಬೇಕಾಗಲ್ಲ, ನೆಟ್ಟಿಗೆ ಹಿಂಗ್ ಹೋಗ್ಬೇಕಾಗತ್ತೆ, ಅದು ತಳ್ಕೊಂಡು ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ. ಬಟ್ ಆ ಟೈಮಲ್ಲಿ ನಾನ್ ಮಾಡೋದು ಫೈರ್ ಶುರು ಮಾಡ್ಬೇಕಾದ್ರೆ ಎಲ್ಲೋ ಒಂದು ನಮ್ಮಿಬ್ಬರಲ್ಲಿ ಒಂದು ಗೋಲಿ ಅವನಿಗೆ ಬೀಳುತ್ತೆ. ಬಿದ್ದಾಗ ಅವನು 3ನೇ ಸಲ ಏನ್ ಮಾಡ್ತಾನೆ, ಕೆಳಗಡೆ ನದಿ ಒಳಗಡೆ ಮಲ್ಕೊಂಡ್ಬಿಡ್ತಾನೆ. ಹೊರಟವ. ಬೆಳಿಗ್ಗೆ 6 ಗಂಟೆಯಲ್ಲಿ ಹೋದಂತ ನಾವು ವ್ಯಕ್ತಿಗಳು ರಾತ್ರಿ 12 ಗಂಟೆಯಲ್ಲಿ ಅವನ ಡೆಡ್ ಬಾಡಿಯನ್ನ ಎತ್ಕೊಬಂದು ತಂದು ಇಡ್ತೀವಿ ಅಲ್ಲಿ. ಸ್ನೇಹಿತರೆ, ನೋಡಿದ್ರಲ್ಲ, ಒಬ್ಬ ಸೈನಿಕನ ಜೀವನ ನಾವ್ ಅನ್ಕೊಂಡಷ್ಟು ಅದು ಸಿನಿಮಾದಲ್ಲಿ ಸೈನಿಕರ ಬಗ್ಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟು ನೋಡಿದಾಗ ನಮ್ಗೆ ಒಂದ್ 5 ನಿಮಿಷ ರೋಮಾಂಚನ ಆಗ್ಬಿಟ್ಟು ನಾವು ಮಿಲಿಟರಿ ಕೊಟ್ಟಾಗ್ತೀವಿ, ಅದು ಇದು ಹೇಳೋದು ಸುಲಭ. ನಿಜವಾದ ಒಬ್ಬ ಸೈನ್ಯದಲ್ಲಿ ಆತ ಡ್ಯೂಟಿ ಮಾಡೋದ್ ಕಷ್ಟ. ಇವತ್ತು ನಮ್ಮ ಸ್ನೇಹಿತರಾದಂತಹ ನಾಗೇಂದ್ರ ಅವರು, ಬೆಟಾಲಿಯನ್ ಕಮಾಂಡರ್ ನಾಗೇಂದ್ರ ಅವರು, ಇವತ್ತು ನೋಡಿ ಅವರು ಕೂಡ ಇವತ್ತು ರಜದ ಮೇಲೆ ಅಸ್ಸಾಮಿಂದ ಬಂದಿದ್ದಾರೆ. ತುಂಬಾ ಕಷ್ಟದಲ್ಲಿ. ಈಗ ನಮ್ಗೆ ಸಮಯ ಹೇಳ್ಬೇಕಂದ್ರೆ 11:15. ಸೊ ಮತ್ತೆ ಅಮರ್ ಅವ್ರಿಗೂ ಕೂಡ ಮತ್ತೆ ಇವತ್ತು ಕೂಡ ಫೋನ್ ಬಂದಿದೆ, ಹೋಗ್ಬೇಕು. ಸೊ ತಾವು ಇಷ್ಟು ಬ್ಯುಸಿಯಲ್ಲಿ ತಾವು ನಮ್ಗೆ ಟೈಮ್ ಕೊಟ್ರಿ, ಥ್ಯಾಂಕ್ ಯು ನಾಗೇಂದ್ರ ಅವರೇ. ನಿಮ್ಮ ಒಂದು ಸೇವೆಗೆ ನಿಮ್ಗಳ ಮುಂದೆ ನಾವು 0 ಅಂತ ನಮ್ಗೆ ಏನಿಲ್ಲ, ಕೊಚ್ಕೊಂಡು ಓಡಾಡ್ತಾ ಇದೀವಿ. ಲೆಕ್ಚರರ್ಗಳು, ಪತ್ರಕರ್ತರು, ಏನೇನೋ ಜರ್ನಲಿಸ್ಟ್ಗಳಂತ ನಾವೆಲ್ಲ ಡೂಪ್ಲಿಕೇಟ್ ಹುಲಿಗಳು. ನಿಜವಾದ ಹುಲಿಗಳು ನೀವು. ಇದೆಲ್ಲ ಮೈಕ್ ಮೇಲೆ ನಾವೆಲ್ಲ ಮಾತಾಡ್ತಾ ಇರೋದು, ಪೆನ್ ಮೇಲೆ ಮಾತಾಡ್ತಾ ಇರೋದು. ನೀವೆಲ್ಲ ಗನ್ ಇಟ್ಕೊಂಡು ದೇಶಕ್ಕೋಸ್ಕರ ತ್ಯಾಗ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಸೇವೆಗೆ ನಾವೆಲ್ಲರೂ ಕೂಡ ಋಣಿಗಳು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಮ್ಮ ಸ್ನೇಹಿತರು ಇನ್ನೂ ತುಂಬಾ ಜನಗಳು ಇದ್ದಾರೆ. ಖಂಡಿತ ಅವ್ರನ್ನು ಕೂಡ ನೀವು ಆಹ್ವಾನಿಸಬೇಕು. ಖಂಡಿತ. ಅಯ್ಯೋ, ನಮ್ಮ ಅದೃಷ್ಟ. ಇವತ್ತು ನಮ್ಗೆ ಎಷ್ಟು ಸಂತೋಷ ಆಯ್ತಂದ್ರೆ ನಿಮ್ಮ ಒಂದು ಅಮೂಲ್ಯವಾದ ಸಮಯ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ನಾಗೇಂದ್ರ ಅವರೇ. ಸರಿ, ಥ್ಯಾಂಕ್ ಯು.